ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಈ ಸಂಜೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ನಾವೆಲ್ಲ ಈ ಒಂದು ಬುಧವಾರ ಅಂದ್ರೆ ವೆಡ್ನೆಸ್ಡೇ ವಿಸ್ಡಮ್ ಅಂತ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ನ ಇನ್ವೈಟ್ ಮಾಡಿ ಅವರ ಒಂದು ವಿಸ್ಡಮ್ ಅನ್ನ ನಾವು ತಗೊಳ್ತಾ ಬರ್ತಾ ಇದೀವಿ. ಸೊ ಇವತ್ತು ನಮ್ಮ ಜೊತೆ ಇರುವವರು ಅಭಿಲಾಷಾ ರೇವೂರ್ ಅಂತ, ಮೈಸೂರಿನವರು. ಇವರು ಶ್ರೀಮತಿ ಉಮಾ ಮತ್ತೆ ಅವರ ಮಗಳು. ಸೊ ಇವರ ಎಜುಕೇಶನ್, ಹುಟ್ಟಿದ್ದು ಬೆಳೆದಿದ್ದು ಮತ್ತೆ ಎಜುಕೇಶನ್ ಎಲ್ಲ ಮೈಸೂರಲ್ಲೇ ಮಾಡಿದ್ರು. ಅದೇ ಅವರ ಮಾಸ್ಟರ್ ಡಿಗ್ರಿ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಸ್ಟರ್ಸ್ಗೆ ಅವರು USA ಗೆ ಹೋದ್ರು. ಅಲ್ಲಿ 6 years ಇದ್ರು. ಆಮೇಲೆ ಆಫ್ಟರ್ ಮ್ಯಾರೇಜ್, ಮದ್ವೆ ಆದ್ಮೇಲೆ ನೆದರ್ಲ್ಯಾಂಡ್ ಅಲ್ಲಿ 4 years ಇದ್ರು. ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮತ್ತೆ ವಾಪಸ್ ಅವರು ಮೈಸೂರಿಗೆ ಬಂದ್ರು. ಈಗ ಮೈಸೂರಲ್ಲಿ 1.5 ವರ್ಷದಿಂದ ಇಲ್ಲೇ, 1.5 ವರ್ಷದ ಪಾಪು ಇದೆ ಅವರಿಗೆ. ಸೊ ಅವರು ಈ ಒಂದು ಮೆಡಿಟೇಷನ್ ಫೀಲ್ಡ್ಗೆ ಯಾಕೆ ಬಂದ್ರು, ಹೇಗೆ ಅನ್ನೋದು ಅವರಿಂದಾನೇ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಅವ್ರ ಬಗ್ಗೆ ಒಂದು ಸ್ವಲ್ಪ ಕಿರುಪರಿಚಯವನ್ನ ಮಾಡ್ಕೊಂಡು ನಮ್ಮೆಲ್ಲರಿಗೂ ಇವತ್ತು ಅವರು ಹೇಳ್ತಿರುವ ಟಾಪಿಕ್, ನಾವ್ ಏನಕ್ಕೆ ಈ ಭೂಮಿ ಮೇಲೆ ಬಂದಿದೀವಿ, ಇಲ್ಲಿ ಬರಕ್ಕೆ ಏನ್ ಕಾರಣ ಅನ್ನೋದ್ರ ವಿಷಯದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಪರ್ಪಸ್ ಆಫ್ ಅವರ್ ಲೈಫ್ ಆನ್ ಅರ್ತ್, ಯಾಕೆ, ಏನು ಅನ್ನೋದು, ಯಾಕೆ ನಾವ್ ಇಲ್ಲಿ ಇದೀವಿ ಭೂಮಿ ಮೇಲೆ ಅನ್ನುವ ಒಂದು ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಇಂಗ್ಲಿಷ್, ಯಾರ್ದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಸೊ ಯಾರಿಗ ಅರ್ಥ ಆಗಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅದನ್ನ. ಸೊ ಈಗ ಮೇಡಮ್ ನ ವೆಲ್ಕಮ್ ಮಾಡೋಣ. ಅಭಿಲಾಷಾ ಮೇಡಮ್ ನ ನಮ್ಮ ಜೈ ಹೋ ಟೀಮ್ ಪರವಾಗಿ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮೇಡಮ್, ವೆಲ್ಕಮ್ ವೆಲ್ಕಮ್ ಅಭಿಲಾಷಾ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಶಾಂತಲಾ ಮಾಸ್ಟರ್. ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್. Already Shantala Master has given a little bit introduction about myself. So my name is Abhilasha, but I would like to share a little more about how I came into this meditation. So Sorry for that. Okay, no worries. First, I want to mention thank you for giving me this platform. ಸೊ ಇದು ನನ್ನ ಫಸ್ಟ್ ಟೈಮು ಇಲ್ಲಿ ಮಾತಾಡ್ತಿರೋದು. ಸೊ ಏನಾದ್ರು ತಪ್ಪು ಮಾತಾಡಿದ್ರೆ ಪ್ಲೀಸ್ ಫರ್ಗಿವ್ ಮಿ. ಸೊ ನಾನು US-ಗೆ ಹೋದಾಗ ಫಸ್ಟ್ ಟೈಮು, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಲೀವ್ ಮೈ protective shell of my family. So all the emotions were on the next level, be it fear, adventure, or excitement, stress, responsibility. So any issues, any challenges I would face, I will always feel sad, but I never felt why me, ಯಾಕೆ ನನ್ಗೇನೆ ಈ ಕಷ್ಟ ಬರುತ್ತೆ, ಯಾಕೆ ಅಂತ ನನ್ಗೆ ಯಾವತ್ತೂ ನಾನು ಪ್ರಶ್ನಿಸೋದು ಇಲ್ಲ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಚಿಕ್ಕ ಕತೆ ಹೇಳ್ತೀನಿ, ವಿಚ್ ಐ ಹರ್ಡ್. ಅದು ನನಗೆ ಕನೆಕ್ಟ್ ಆಗಿದ್ದಕ್ಕೆ, ನಾನು ಹೋಪ್ಫುಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಆಮೇಲೆ ಅರ್ಥ ಆಗುತ್ತೆ ಯಾಕೆ ಅದನ್ನ ಪ್ರಶ್ನಿಸಬಾರ್ದು ಅನ್ನೋದನ್ನ. ಆರ್ಥರ್ ಆಶಿಯನ್ ಅವರು ವಿಂಬಲ್ಡನ್ ಟೆನ್ನಿಸ್ ಪ್ಲೇಯರು 1983 ಅಲ್ಲಿ ಹಿ ಡೈಡ್ ಬಿಕಾಸ್ ಆಫ್ ಏಡ್ಸ್. ಏಡ್ಸ್ ಹೆಂಗ್ ಬಂತು ಅಂದ್ರೆ, ಬಿಕಾಸ್ ಹಾರ್ಟ್ ಸರ್ಜರಿ ಟೈಮಲ್ಲಿ ಅವರು ಇನ್ಫೆಕ್ಟೆಡ್ ಬ್ಲಡ್ ಯೂಸ್ ಮಾಡಿದಕ್ಕೆ ಹಿ ಡೈಡ್ ಬಿಕಾಸ್ ಆಫ್ ದಟ್. ಅದು ಅವ್ರಿಗೆ, ಹಿ ಇಸ್ ಅ ವೆರಿ ಬಿಗ್ ಟೆನ್ನಿಸ್ ಪ್ಲೇಯರ್, ಸೊ ಹಿ ರಿಸೀವ್ಸ್ ಲಾಟ್ ಆಫ್ ಲೆಟರ್ಸ್ ಫ್ರಮ್ ಹಿಸ್ ಫ್ಯಾನ್ಸ್. ಅವ್ರು ಒಬ್ರು ಲೆಟರ್ ಅಲ್ಲಿ ಬರ್ತಿದ್ರು, ಯಾಕೆ ನಿಮ್ನೆ ದೇವ್ರು ಸೆಲೆಕ್ಟ್ ಮಾಡಿದ್ದಾರೆ, ನೀವೇ ಯಾಕೆ ಇಷ್ಟು ಸಫರ್ ಮಾಡ್ತಿದ್ದೀರಾ, ನಿಮ್ಗೆ ಯಾಕೆ ಈ ತರ ಆಗ್ಬೇಕು ಅನ್ನೋದು ಆ ಫ್ಯಾನ್ ಅವ್ರಿಗೆ, ಆರ್ಥರ್ ಆಶೆ ಅವರಿಗೆ ಬರ್ದಿದ್ರು. ಅದಕ್ಕೆ ಅವರು ರಿಪ್ಲೈ ಏನ್ ಮಾಡಿದ್ರು ಗೊತ್ತಾ, 5 ಕೋಟಿ ಜನ ಟೆನ್ನಿಸ್ ಆಡಕ್ ಬರ್ತಾರೆ, ಅದ್ರಲ್ಲಿ 50 ಲಕ್ಷ ಜನ ಟೆನ್ನಿಸ್ ಕಲಿತಾರೆ, 5 ಲಕ್ಷ ಜನ ಪ್ರೊಫೆಷನ್ ಆಗಿ ತಗೊಳ್ತಾರೆ ಟೆನ್ನಿಸ್ನ, 50,000 ಜನ ಅದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಸರ್ಕ್ಯೂಟ್ ಗೇಮ್ ಆಡಕ್ಕೆ, ಅದರಲ್ಲಿ 5,000 ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ಗೆ ಹೋಗ್ತಾರೆ. ಇಷ್ಟರಲ್ಲಿ 50 ಜನ ಮಾತ್ರ ವಿಂಬಲ್ಡನ್ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗೋದು, ಅದರಲ್ಲಿ 4 ಜನ ಮಾತ್ರ ಸೆಮಿಫೈನಲ್ಸ್ಗೆ ರೀಚ್ ಆಗ್ತಾರೆ, ಅದರಲ್ಲಿ 2 ಫೈನಲ್ಸ್ಗೆ ರೀಚ್ ಆಗ್ತಾರೆ. ಅದರಲ್ಲಿ ನಾನು ಗೆದ್ದು ಕಪ್ಪಿಟ್ಕೊಂಡಾಗ ನಾನು ಪ್ರಶ್ನಿಸ್ಲಿಲ್ಲ, ನನಗೆ ಯಾಕೆ ಅಂತ ನಾನು ಪ್ರಶ್ನಿಸ್ಲಿಲ್ಲ. ಇವಾಗ ಯಾಕೆ ನಾನು ಪ್ರಶ್ನೆ ಮಾಡ್ಬೇಕು?
ನಮ್ಗೆ ಏನೇ ಬಂದ್ರೂ ವಿ ಶುಡ್ ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ಸೊ ನಾನು ಆ ಈ ಕತೆ ಕೇಳಿದ್ಮೇಲೆ ಫುಲ್ ಕನೆಕ್ಟ್ ಆಗೋಯ್ತು ನಂಗೆ. ಏನೇ ಗೊತ್ತಿದ್ರು, ನಿಜ ಗೊತ್ತಿದ್ರು, ವೆನ್ ವಿ ನೋ ದ ಟ್ರೂತ್ ವಿ ಡೋಂಟ್ ಆಸ್ಕ್ ಕ್ವೆಶನ್ಸ್. ಯಾರಿಗೂ ಪ್ರಶ್ನೆ ಮಾಡಲ್ಲ, ನಾವು ಸುಮ್ಮನೆ ಅಕ್ಸೆಪ್ಟ್ ಮಾಡ್ತೀವಲ್ಲ. ಅದೇ ತರ ನನ್ಗೆ ಕತೆ ಕೇಳಿದಾಗ ಅಕ್ಸೆಪ್ಟ್ ಮಾಡಿದೆ. ಸೊ ನನ್ಗೆ US ಅಲ್ಲಿ ಇದ್ದಾಗ ಓಕೆ ಫೈನ್ ಎವ್ರಿಥಿಂಗ್. ತಿರ್ಗಾ ನೆದರ್ಲ್ಯಾಂಡ್ಸ್ ಮೂವ್ ಆದಾಗ ಆಫ್ಟರ್ ಮ್ಯಾರೇಜ್, ಆಬ್ವಿಯಸ್ಲಿ ಮ್ಯಾರೇಜ್ ಅಲ್ಲಿ ಇದ್ದಾಗ ಸ್ವಲ್ಪ ಇಶ್ಯೂಸ್ ಇರುತ್ತೆ, ಬಿಕಾಸ್ ದೆರ್ ಇಸ್ ಅ ಡಿಫ್ರೆನ್ಸ್ ಇನ್ ಒಪಿನಿಯನ್. ಬಟ್ ಎಲ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದೆ. ಮೇ ಬಿ ಬಹುಶಃ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ನೋ ಏನೋ ಗೊತ್ತಿಲ್ಲ. 2022 ಅಲ್ಲಿ ನಾನು ಪ್ರೆಗ್ನೆಂಟ್ ಆದಾಗ, ಬಿಕಾಸ್ ಆಫ್ ಮೈ ಪ್ರೆಗ್ನೆನ್ಸಿ ದೇರ್ ವರ್ ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತು ಬಿಕಾಸ್ ಆಫ್ ದ ಇಶ್ಯೂಸ್ ಇನ್ ಬಿಟ್ವೀನ್ ದ ಫ್ಯಾಮಿಲೀಸ್. ಸೊ ಐ ವಾಸ್ ವೆರಿ ಸ್ಯಾಡ್. ಯಾಕೆ ಅಂದ್ರೆ ಈ ಟೈಮಲ್ಲಿ ನಾನು ಹ್ಯಾಪಿ ಆಗಿರ್ಬೇಕು, ನನ್ನ ಪಾಪುಗೆ ಇಲ್ಲ ಅಂದ್ರೆ ಅಫೆಕ್ಟ್ ಆಗುತ್ತೆ ಅನ್ನೋದು ಇತ್ತು. ಬಟ್ ಆದ್ರೂ ಆಗ್ತಿರ್ಲಿಲ್ಲ, ನನಗೆ ಅಲೋ ಮಾಡ್ತಿರ್ಲಿಲ್ಲ ಎನ್ವಿರಾನ್ಮೆಂಟ್. ಸೊ ಯಾವಾಗ್ಲೂ ಒಂಥರ ಸ್ಯಾಡ್ ಆಗಿರ್ತಿದ್ದೆ. ಸೊ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ 5th ಮಂತ್ ಅಲ್ಲಿ ಅಮ್ಮನ ಮನೆಗೆ ಬಂದೆ, ಬಿಕಾಸ್ ಐ ನೀಡೆಡ್ ಫ್ಯಾಮಿಲಿ ಕೇರ್. ಹಿಂಗೆ ಅಮ್ಮನ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ತರ ನನ್ಗೆ ಇಶ್ಯೂಸ್ ಆಗ್ತಿದೆ. ಅಂದ್ರೆ ಮೆಡಿಟೇಷನ್ ಅವಾಗ ಒಂದ್ 5 ನಿಮಿಷ ಮಾಡ್ತಿದ್ದೆ, ಬಟ್ ವಿತೌಟ್ ಗೈಡೆನ್ಸ್. ಸೊ ಕನ್ಸಿಸ್ಟೆನ್ಸಿ ಇರ್ತಿರ್ಲಿಲ್ಲ. ಸೊ ಅವಾಗ ಅಮ್ಮ ಇಂಟ್ರೊಡ್ಯೂಸ್ಡ್ ಮೀ ಟು ಪತ್ರಿಜಿ ಅಂಡ್ ಶಿ ಟೋಲ್ಡ್ ಮಿ ಅಬೌಟ್ PMC. ಆವಾಗ PMC ಪತ್ರಿಜಿ ವಿಡಿಯೋಸ್ ಎಲ್ಲ ಸ್ವಲ್ಪ ತೆಲುಗುಲಿತ್ತು, ಬಟ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇದೆ, ಅವಾಗ ಗೊತ್ತಿರ್ಲಿಲ್ಲ ನಂಗಷ್ಟು. ಸೊ ಆ ತೆಲುಗು ನನ್ಗೆ ಅರ್ಥ ಆಗಲ್ಲ ಅಂತ ನಾನು ಇಂಗ್ಲಿಷ್ ವಿಡಿಯೋಸ್ ಹುಡುಕ್ತಾ ಇದ್ದೆ. ಆವಾಗ ಅಮ್ಮನ ಫ್ರೆಂಡ್ ಸ್ವರ್ಣ ಮಾಸ್ಟರ್ ಅವರು ವಾಕಿಂಗ್ ಅಲ್ಲಿ ನಾನು ಮಾಡ್ಬೇಕಾದ್ರೆ ಅವರು ನನಗೆ ಸ್ಪಿರಿಚುವಲ್ ಟಾಪಿಕ್ಸ್ ಬಗ್ಗೆ ತುಂಬಾ ಶೇರ್ ಮಾಡ್ತಿದ್ರು. ಅವ್ರು ಗೊತ್ತಿರೋ ಎಲ್ಲ ವಿಸ್ಡಮ್ ಎಲ್ಲ ನನಗೆ ಶೇರ್ ಮಾಡ್ತಿದ್ರು. ಸೊ ದಟ್ ಈಸ್ ವೆನ್ ಐ ಫೌಂಡ್ ಲಾಟ್ ಆಫ್ ಹ್ಯಾಪಿನೆಸ್ ಡ್ಯೂರಿಂಗ್ ದಟ್ ಟೈಮ್. My stress or my sadness, my depression during the time of pregnancy were all gone. ಅವತ್ತು ನನ್ಗೆ ಏನಾದ್ರು ಸ್ಪಿರಿಚುವಲ್ ಟಾಪಿಕ್ಸ್ ಬಗ್ಗೆ ಮಾತು ಕೇಳಿದ್ರೆ, ಅದನ್ನ ಶೇರ್ ಮಾಡಿದ್ರೆ ಯಾರಾದ್ರೂ ನನ್ನ ಜೊತೆ, ಅವತ್ತಿನ ದಿವಸ ನಾನು ಫುಲ್ ಹ್ಯಾಪಿ. ಸೊ ಅದೊಂಥರ ನನಗೆ ಎನರ್ಜಿ, ಫುಡ್ ಇದ್ದಂಗಾಯ್ತು. ಸೊ ವೆನ್ ಎವರ್ ಐ ಗೆಟ್ ಆಲ್ ದಿಸ್ ಸ್ಪಿರಿಚುವಲ್ ನಾಲೆಡ್ಜ್, ಇಟ್ ಇಸ್ ಲೈಕ್ ಅನ್ ಎನರ್ಜಿ ಟು ಮೀ. ಇಟ್ ಬೂಸ್ಟ್ ಮೈ ಹ್ಯಾಪಿನೆಸ್ ಮತ್ತೆ ಪೀಸ್ ಆಫ್ ಮೈಂಡ್ ಸಿಗಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ನಾನು ಅಯ್ಯಪ್ಪ ಪಿಂಡಿ ಅವ್ರ ವಿಡಿಯೋಸು ನೋಡಕ್ ಶುರು ಮಾಡಿದೆ ಅಂಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ವಿತ್ ಗೈಡೆನ್ಸ್. ಸೊ ಇನಿಷಿಯಲಿ ಐ ಸ್ಟಾರ್ಟೆಡ್ ವಿತ್ 5 minutes, ದೆನ್ 10 minutes, ಹಂಗೆ ಹೋಗ್ತಾ 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 ಇವಾಗ 1 hour ವರೆಗೂ ಮೆಡಿಟೇಷನ್ ಮಾಡ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು, ಬಿಕಾಸ್ ನನ್ನ ಮಗಂದು ಡೆಲಿವರಿ ಆಯಿತು. ಒಂದು ಹೇಳ್ಬೇಕಂದ್ರೆ, ಮೆಡಿಟೇಷನ್ ಮಾಡ್ಬೇಕಾದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಿಕಾಸ್ ಐ ವಾಸ್ ವೇರಿಂಗ್ ಪಿರಮಿಡ್ ಕ್ಯಾಪ್ ಅಂಡ್ ಮೆಡಿಟೇಟಿಂಗ್. ಸೊ ಆ ಪೀರಿಯಡ್ ಇದೆಯಲ್ಲ, ಮೆಡಿಟೇಷನ್ ಪೀರಿಯಡ್ ಅಲ್ಲಿ ನನ್ನ ಮಗ ಹೊಟ್ಟೆಲಿ ಇರ್ಬೇಕಾದ್ರೆ ದಟ್ ಈಸ್ ದ ಹೈಯೆಸ್ಟ್ ಆಕ್ಟಿವ್ ಟೈಮ್. ಅಷ್ಟು ತುಂಬಾ ಕಿಕ್ ಮಾಡ್ತಿದ್ದ. ಅವಾಗ ಅರ್ಥ ಆಯ್ತು, ಎನರ್ಜೀಸ್ ಆರ್ ಗೋಯಿಂಗ್ ಟು ಹೆಮ್, ಹಿ ಈಸ್ ಲೈಕಿಂಗ್ ದಟ್ ಎನರ್ಜಿ. ಬಹುಶಃ ಅವನಿಂದನೇ ಏನೋ ನಾನು ಈ ದಾರಿಗೆ ಬಂದಿದ್ದು, ಬಿಕಾಸ್ ನನ್ನ ಎನರ್ಜೀಸು ವಾಸ್ ನಾಟ್ ಮ್ಯಾಚಿಂಗ್ ವಿತ್ ಮೈ ಸನ್ಸ್ ಎನರ್ಜೀಸ್. ಇವಾಗ 2012 ಇಂದ ಹುಟ್ಟಿರೋ ಮಕ್ಕಳೆಲ್ಲರೂ ಹೈಯರ್ ಸೋಲ್ಸ್. ಅವ್ರು ಬಂದಿರೋ ಪರ್ಪಸ್ ಏನು ಅಂದ್ರೆ, ಅರ್ಥದ ಎನರ್ಜಿ ವೈಬ್ರೇಷನ್ಸ್ ಇನ್ಕ್ರೀಸ್ ಮಾಡಕ್ಕೆ ಬಂದಿರೋದು. ಪತ್ರಿಜಿ ಹೇಳ್ತಾರೆ, 2012 ಇಂದ ಹುಟ್ಟಿರೋ ಮಕ್ಕಳೆಲ್ಲ ಅವರೆಲ್ಲ ಮಾಸ್ಟರ್ಸ್ ಮತ್ತೆಲ್ಲ ಬುದ್ಧ. ಸೊ ಮೋಸ್ಟ್ಲಿ ನನ್ನ ಎನರ್ಜಿ, ನನ್ನ ಮಗನ ಎನರ್ಜಿ ಮ್ಯಾಚ್ ಆಗ್ಲಿಲ್ಲ. ಬಹುಶಃ ಅದಕ್ಕೇನೇನೋ ಐ ಕೇಮ್ ಇನ್ ಟು ದಿಸ್ ಪಾತ್. ಹಿ ಲೆಟ್ ಮೀ ಇನ್ಕ್ರೀಸ್ ಮೈ ಎನರ್ಜಿ ಟು ಮ್ಯಾಚ್ ಹಿಸ್ ಎನರ್ಜಿ. ಅಂಡ್ ದೆನ್ ಇವಾಗ ಡೆಲಿವರಿ ಟೈಮಲ್ಲಿ ಓವರ್ ನೈಟ್ ತುಂಬಾ ಪೇನ್ಸ್ ಆಗ್ತಿತ್ತು. ಈವನ್ ಇನ್ ದಟ್ ಪೇನ್ ನಾ ಯೂಸ್ ಟು ಸಿಟ್ ಅಂಡ್ ಮೆಡಿಟೇಟ್ ವೇರಿಂಗ್ ಅ ಪಿರಮಿಡ್ ಕ್ಯಾಪ್. ಆದ್ರೂ ಪೇನ್ಸ್ ಎಷ್ಟೇ ಇದ್ರೂ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ಹೇಳ್ಬೇಕಂದ್ರೆ ಡೆಲಿವರಿ ಸ್ವಲ್ಪ ಸ್ಮೂತ್ ಆಗೇ ಆಯ್ತು. ಸೊ ವಾಟರ್ ಬ್ರೇಕ್ ಆದ್ಮೇಲೆ ಹಿ ಪೂಪ್ಡ್ ಇನ್ ಮೈ ಬೆಲಿ. ಆವಾಗ ಹೈ ಚಾನ್ಸಸ್ ಇದೆ ಹಿ ಕ್ಯಾನ್ ಸ್ವಾಲೋ ದ ಪೂಪ್ and his lungs condition will get worse and he will have to be in ICU for few days. But thankfully masters and the universe energy was saving me and my son. Everything was normal delivery. He is healthy and I am also very healthy. ನನಗೆ ಅವಾಗ ಫಿಸಿಕಲ್ ನನ್ನ ಚೇಂಜಸ್, ಬದಲಾವಣೆಯಲ್ಲಿ ಮೆಡಿಟೇಷನ್ ಇಂದ ಫಿಸಿಕಲ್ ಹೆಲ್ತ್ ಬಗ್ಗೆ ಆಲ್ ದ ಥಿಂಗ್ಸ್ ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ದೆನ್. ಸೊ ಇವಾಗ ನಾನು ಹೇಳ್ಬೇಕಂದ್ರೆ
ವೈ ವಿ ಕೇಮ್ ಟು ಅರ್ತ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸೈನ್ಸ್ ಹೇಳ್ತೀನಿ. ಈಗ ಎಲ್ರು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಕೇಳಿರ್ತೀರಾ. ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಈಗ ಸೋರ್ಸ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಪರಬ್ರಹ್ಮ, ಅದೊಂದು ಶಕ್ತಿ, ದೊಡ್ಡ ಶಕ್ತಿ. ಅದು ಎಷ್ಟು ಶಕ್ತಿ, ಎಷ್ಟು ಎನರ್ಜಿ ಇದೆ ಅಂದ್ರೆ ಅದು ಬೆಂಕಿ ತರ. ನಾವು ಬೆಂಕಿಲಿ ಸ್ಪಾರ್ಕ್ಸ್ ಆಚೆ ಬೀಳುತ್ತಲ್ಲ, ಆ ತರ ಈ ಸೋರ್ಸ್ ಇಂದ ಸ್ಪಾರ್ಕ್ಸ್ ಆಚೆ ಬೀಳ್ದಾಗ ಆ ಸಣ್ಣ ಸಣ್ಣ ಸ್ಪಾರ್ಕ್ ಇದೆಯಲ್ಲ, ಅದೆಲ್ಲ ನಮ್ ಕಾನ್ಶಿಯಸ್ನೆಸ್. ಸೊ ಆ ಸಣ್ಣ ಕಾನ್ಶಿಯಸ್ನೆಸ್ ಇಂದ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಫೈರ್ ಆಗಿದ್ವಿ, ವಾಟರ್, ಏರ್, ಅರ್ತ್, ಎಲ್ಲಾ ರೀತಿಗಳ ಪ್ಲಾಂಟ್ಸ್, ಅನಿಮಲ್ಸ್, ಎಲ್ಲಾ ರೀತಿಗಳ ರಾಕ್ಸ್ ಆಗಿ ನಾವು ಜೀವ ತಗೊಂಡು ಕಾನ್ಶಿಯಸ್ನೆಸ್ ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ತಾ ಇದೀವಿ. ಇವಾಗ ವಿ ಹ್ಯಾವ್ ಕಮ್ ಆನ್ ದ ಇಂಟೆಲಿಜೆಂಟ್ ಸೈಡ್ ಆಫ್ ಅವರ್ ಕಾನ್ಶಿಯಸ್ನೆಸ್. ಸೊ ಬೀಯಿಂಗ್ ಬಾರ್ನ್ ಇನ್ ಅ ಹ್ಯೂಮನ್ is a very good thing that you have passed many stages. There is one more stage about this. ಇನ್ನೊಂದು ಇದೆ, ನೆಕ್ಸ್ಟ್ ಸ್ಟೇಜ್. ಅದು ಏನು ಅಂದ್ರೆ ಕಂಪ್ಲೀಟ್ ಟ್ರೈಯೂನ್ ಸೆಲ್ಫ್. ಕಂಪ್ಲೀಟ್ ಟ್ರೈಯೂನ್ ಸೆಲ್ಫ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದ್ರೆ ನಮಗ್ ಗೊತ್ತಿರೋ ತರ ಎಲ್ಲಾ ದೇವತೆಗಳು ನಾವು ಪ್ರೇ ಮಾಡ್ತೀವಲ್ಲ, ಶಿವ, ಕೃಷ್ಣ ಆಗ್ಲಿ, ಇವರೆಲ್ಲ ಕಂಪ್ಲೀಟ್ ಟ್ರೈಯೂನ್ ಸೆಲ್ಫ್. ನಾವು ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು. ನಮ್ಮ ಈಗ ನಾವು ಸೋಲ್ ಅಂತ ನಾವೇನ್ ಅಂತೀವೋ, ಅದು ಸೋಲ್ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ಅಸ್. ಟ್ರೈಯೂನ್ ಸೆಲ್ಫ್ ಅಂದ್ರೆ ಟ್ರೈ ಅಂದ್ರೆ 3. ಫಸ್ಟ್ ನೋವರ್, ಸೆಕೆಂಡ್ ಥಿಂಕರ್, ಇನ್ನೊಂದು ಡೂವರ್. ನಾವು ಸೋಲ್ ಅಂತ ನಾವ್ ಇವಾಗ ಏನಂತಿದೀವೋ ದಟ್ ಇಸ್ ದ ಡೂವರ್. ನೋವರ್ಗೆ, ಥಿಂಕರ್ಗೆ ಎಲ್ಲ ಜ್ಞಾನನೂ ಇರುತ್ತೆ, ಡೂವರ್ಗೆ ಅಷ್ಟು ಇರಲ್ಲ. ಸೊ ನಾವು ಇಂಟೆಲಿಜೆಂಟ್ ಸೈಡ್ ಬಂದಾಗ ನಮ್ಗೆ ಪರೀಕ್ಷೆ ಕೊಡ್ತಾರೆ. ಯೂನಿವರ್ಸ್ ಅಲ್ಲಿ ಪರೀಕ್ಷೆ ಇರುತ್ತೆ, ನಮ್ಗೆ ಇಲ್ಲೇ ಹೆಂಗಿರುತ್ತೋ ಅಲ್ಲೂ ಇದೆ. ಸೊ ಆ ಟೆಸ್ಟ್ ಅಲ್ಲಿ ನಾವು ಫೇಲ್ ಆದಾಗ ಭೂಮಿ ಕಳಿಸ್ತಾರೆ, ನಾವು ಇಲ್ಲಿ ಪಾಠಗಳು ಕಲಿಯಕ್ಕೆ. ವೈ ವಿ ಫೇಲ್? ಬಿಕಾಸ್ ನಾವು ಬ್ಯಾಲೆನ್ಸ್ ಮಾಡ್ಲಿಲ್ಲ ಫೀಲಿಂಗು ಮತ್ತೆ ಡಿಸೈರ್, ಭಾವನೆಗಳು ಮತ್ತೆ ಆಸೆಗಳ ಮಧ್ಯೆ ಬ್ಯಾಲೆನ್ಸ್ ನಾವು ಕಲ್ತಿಲ್ಲ. ನಾವು ಕಲಿಯೋದಕ್ಕೋಸ್ಕರ ಭೂಮಿಗೆ ಬಂದ್ವಿ. ಈಗ ಫೀಲಿಂಗ್ಸ್, ಭಾವನೆಗಳು ಅಂದ್ರೆ ಫೆಮಿನೈನ್ ಎನರ್ಜಿ, ಡಿಸೈರ್ ಅಂದ್ರೆ ಮ್ಯಾಸ್ಕ್ಯುಲೈನ್ ಎನರ್ಜಿ. ಸೊ ಇವಾಗ ನಾವು ಎರಡು ಕಲಿಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಸೊ ನಾವೇನ್ ಮಾಡ್ತೀವಿ, ನಾವೆಲ್ಲ ಸೋಲು 50% ಫಿಮೇಲ್ ಆಗಿ ಹುಡ್ತೀವಿ, 50% ಮೇಲ್ ಆಗಿ ಹುಡ್ತೀವಿ. ಸೊ ನಾನು ಇರೋ ಲೈಫ್ ಟೈಮ್, ಇಷ್ಟವರೆಗೂ ನಾನು ಇರೋ ಲೈಫ್ ಟೈಮ್ಗಳು ಎಷ್ಟೋ ಜನ್ಮಗಳು ಎತ್ತಿದ್ದೀನಿ, ಅದರಲ್ಲಿ 50% ನಾನು ಮೇಲ್ ಆಗಿರ್ತೀನಿ, 50% ಫಿಮೇಲ್ ಆಗಿರ್ತೀನಿ. ಇವಾಗ ನಾನು ಫಿಮೇಲ್ ಆಗಿ ಹುಟ್ಟಿದ್ದೀನಿ. ಸೊ ನಾನು ಏನ್ ಕಲಿಬೇಕು? ಐ ಹ್ಯಾವ್ ಟು ಲರ್ನ್ ಹೌ ಟು ಮ್ಯಾನೇಜ್ ಮೈ ಫೀಲಿಂಗ್ಸ್, ಮೈ ಫೆಮಿನೈನ್ ಎನರ್ಜಿ. ಅದೊಂದೇ ಅಲ್ಲ, ಮ್ಯಾಸ್ಕ್ಯುಲೈನ್ ಎನರ್ಜಿ, ಡಿಸೈರ್ಸ್ ಅಂತ ಇರುತ್ತಲ್ಲ, ಅದನ್ನ ಹೆಂಗೆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನು ನಾವು ಕಲಿಬೇಕು. ಫ್ರಮ್ ಯುವರ್ ಹಸ್ಬೆಂಡ್, ಫಾದರ್, ಎನಿ ಮೇಲ್, ಯಾರೇ ಮೇಲ್ ಪರ್ಸನ್ ನಿಮ್ ಸುತ್ತಮುತ್ತ ಇರ್ತಾರ, ಅವರಲ್ಲಿ ಡಿಸೈರ್ಸ್ ಇರ್ತಾರೆ, ಅದನ್ನ ನಾವು ರೆಸ್ಪೆಕ್ಟ್ ಮಾಡೋದ್ ಕಲಿಬೇಕು. ಸೊ ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ಕಲಿಬೇಕು, ಇನ್ನೊಬ್ಬರನ್ನು ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಅವಾಗ್ಲೇ ನಮ್ಗೆ ಬ್ಯಾಲೆನ್ಸ್ ಬರೋದು. ಈ ಫೀಲಿಂಗ್ಸ್, ಡಿಸೈರ್ಸ್ ಅನ್ನೋದಿದೆಯಲ್ಲ, ಇದು ಅಂಡರ್ಲೈಯಿಂಗ್ ರೀಸನ್ ಏನಕ್ಕೆ ಬರೋದು, ಬ್ಯಾಲೆನ್ಸ್ ಮಾಡೋದು ಹೇಗೆ? ನಮ್ಮ ಥಾಟ್ಸ್. ನಮ್ಮ ಥಾಟ್ಸ್ ಇಂದಾನೆ ನಾವು ಬ್ಯಾಲೆನ್ಸ್ ಮಾಡೋದ್ ಕಲಿಬೇಕು. ನಮ್ಮ ಥಾಟ್ಸ್ ಇಂದಾನೆ ನಾವು ಫೇಲ್ ಆಗಿದ್ದು, ಬ್ಯಾಲೆನ್ಸ್ ಮಾಡಿರ್ಲಿಲ್ಲ. ಬಟ್ ಇವಾಗ ನಮ್ಮ ಥಾಟ್ಸ್ ಇಂದಾನೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ನಮ್ಮ ಥಾಟ್ಸ್ ಅಂತ ಅಂದ್ರೆ ಅದೊಂದು ಶಕ್ತಿ. ಥಾಟ್ ಇಸ್ ನಥಿಂಗ್ ಬಟ್ ಎನರ್ಜಿ. ಸೊ ನಾವು ಏನಾದ್ರು ಯೋಚನೆ ಮಾಡಿದಾಗ ಥಾಟ್ಸ್ ಬಂತು, ಯೂನಿವರ್ಸ್ ಅಲ್ಲಿ ನಾವು ಬಿಡ್ತೀವಿ, ನಮ್ ಥಾಟ್ಸ್ ಬಂತು, ಶಕ್ತಿನ ಆಚೆ ಬಿಡ್ತಿದೀವಿ. ದಟ್ ಈಸ್ ಎನರ್ಜಿ. ಹೇಳ್ತಾರಲ್ಲ, ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್. ಸೊ ವೆನ್ ವಿ ಲೀವ್ ಅವರ್ ಥಾಟ್ಸ್, ಅವರ್ ಎನರ್ಜಿ ಇನ್ ಟು ದ ಯೂನಿವರ್ಸ್, ದಟ್ ಈಸ್ ವಾಟ್ ವಿ ಗೆಟ್ ಬ್ಯಾಕ್. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ವಿ ವಿಲ್ ಗೆಟ್ ಬ್ಯಾಕ್ 10 times ವಾಟ್ ವಿ ಡಿಡ್, ವಾಟ್ ವಿ ಥಾಟ್ ಅಬೌಟ್. ಸೊ ಈಗ ನಾವು ಥಾಟ್ಸ್ ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೋದು, ನಮ್ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೋದು. ನಮ್ ಬಗ್ಗೆ ನಾವ್ ಯೋಚನೆ ಮಾಡಿದಾಗ ನಮ್ ಥಾಟ್ಸ್ ಅಲ್ಲಿ ಅದು ರಿಯಾಲಿಟಿಗೆ ಬರುತ್ತೆ. ಬಿಕಾಸ್ ಬ್ಯಾಲೆನ್ಸ್ ಆಗ್ಬೇಕು, ಎನರ್ಜೀಸ್ ಬ್ಯಾಲೆನ್ಸ್ ಆಗ್ಬೇಕು ಅಂತ ಅಂದ್ರೆ ನಮ್ ಥಾಟ್ಸ್ ಬಿಟ್ಟಾಗ ಅದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಅದು ರಿಯಲ್ ಆಗ್ಬೇಕು, ಮ್ಯಾನಿಫೆಸ್ಟ್ ಆಗುತ್ತೆ. ಆ ಮ್ಯಾನಿಫೆಸ್ಟ್ ಆದಾಗ ನಮ್ಗೆ ಇವಾಗ ಬೇರೆಯವ್ರ ಬಗ್ಗೆ, ಇಫ್ ವಿ ಹ್ಯಾವ್ ಥಾಟ್
harmful thoughts about someone else, then that will also get manifested. The other person will also be hurt, but you're adding extra karma to yourself. So ನಮ್ಮ ಥಾಟ್ಸ್ ಪ್ಯೂರ್ ಆಗಿರ್ಬೇಕು. We should not harm others, because to balance these energies, universe doesn't know. ಅದು ಎನರ್ಜಿಯಾಗೆ ಟ್ರೀಟ್ ಮಾಡುತ್ತೆ. ನೆಗೆಟಿವ್ ಪಾಸಿಟಿವ್ ಅನ್ನೋದು ಅದಕ್ಕೆ ಮೀನಿಂಗ್ ಇಲ್ಲ ಅದಕ್ಕೆ. ಸೊ ನಾವು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಏನೇ ಕೊಟ್ರು ಅದು ರಿಯಾಲಿಟಿಗೆ ಬರುತ್ತೆ, ಬಟ್ ವಿ ವಿಲ್ ಆಡ್ ಇಟ್ ಟು ಅವರ್ ಕರ್ಮ ಇಫ್ ಇಟ್ ಇಸ್ ಹರ್ಟಿಂಗ್ ಸಮ್ ಒನ್, ದಿ ಅದರ್ ಪರ್ಸನ್. ಈಗ ಥಾಟ್ಸ್ ರಿಯಾಲಿಟಿಗೆ ಬರಬೇಕು ಅಂತಂದ್ರೆ, ಮ್ಯಾನಿಫೆಸ್ಟ್ ಆಗ್ಬೇಕು ಅಂದ್ರೆ ಯಾವಾಗ ಆಗುತ್ತೆ? ವೆನ್ ವಿಲ್ ಇಟ್ ಮ್ಯಾನಿಫೆಸ್ಟ್? ಅದಕ್ಕೆ ಇಟ್ ಹ್ಯಾಸ್ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ of all the people that are involved in this manifestation. First, let me give you an example. A person on a two-wheeler, he meets an accident. ಯಾರೋ ಕಾರಲ್ಲಿ ಇರೋರು ಗುದ್ದುತ್ತಾರೆ ಅವ್ರಿಗೆ, ಸೊ ಆಕ್ಸಿಡೆಂಟ್ ಆಯ್ತು. ಸೊ ಆ ಟೂ-ವೀಲರ್ ಪರ್ಸನ್ ಅವ್ರಿಗೆ ಕರ್ಮ ಆಯ್ತು. ಸೊ he faced, he met the requirement is already satisfied, so he ಅವತ್ತಾಗ್ಬೇಕಿತ್ತು, ಆಯ್ತು. ಕಾರಲ್ಲಿರೋರು ದೇ ಹ್ಯಾಡ್ ಟು ಹಿಟ್ ದಿಸ್ ಟೂ-ವೀಲರ್. ಅವ್ರಿಗೇನಿತ್ತು? ಅವ್ರದ್ದು ಕರ್ಮ ಆಯ್ತು, ಅವ್ರದ್ದು ಪ್ಲಾನ್ ಇತ್ತು ಅಲ್ಲಿ. ಸೊ ಆ ರಿಕ್ವೈರ್ಮೆಂಟ್ ಮೀಟ್ ಆದಾಗ ಅದು ಅವ್ರಿಗೂ ಅವಾಗ ಸಿಚುಯೇಷನ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಮೂರನೇದು, ಈಗ ಪೀಪಲ್ ಅರೌಂಡ್ ದ ಆಕ್ಸಿಡೆಂಟ್, ಇವ್ರಿಬ್ಬರನ್ನ ಬಿಟ್ಟು ಪೀಪಲ್ ಅರೌಂಡ್ ದೆಮ್, ದೇ ವಿಲ್ ಆಲ್ಸೋ ಬಿ ಲರ್ನಿಂಗ್ ಸಮಥಿಂಗ್. ಒಬ್ರಿಗೆ ಭಯ ಬರುತ್ತೆ, ಒಬ್ರಿಗೆ ಕಲ್ತ್ಕೊಳ್ತಾರೆ, ದೇ ವಿಲ್ ಬಿ ಕಾಶಿಯಸ್, ಈ ತರ ಮಾಡ್ಬಾರ್ದು ಅಂತೆಲ್ಲ. ಸೊ ಅವ್ರ ಕರ್ಮನೂ ಇತ್ತು, ಅವ್ರದ್ದು ರಿಕ್ವೈರ್ಮೆಂಟ್ಸ್ ಮೀಟ್ ಆದಾಗ್ಲೇ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇನ್ನೊಂದು, ಈಗ ಇಂಜುರಿ ಆಗಿರೋರ ಫ್ಯಾಮಿಲಿ, ಫ್ರೆಂಡ್ಸ್, ಇಲ್ಲ ಅವರ ಎಂಪ್ಲಾಯರ್ಸ್, ಕ್ರೆಡಿಟರ್ಸ್, ಬಿಕಾಸ್ ಹಿ ಇಸ್ ಇಂಜರ್ಡ್, ಅವರಿಂದ ಫ್ಯಾಮಿಲಿ, ಫ್ರೆಂಡ್ಸ್ ಅವರು ಎಲ್ಲ ಸಫರ್ ಆಗ್ತಾರ. ಸೊ ಅವ್ರದ್ದು ಕರ್ಮ ಅಲ್ಲಿತ್ತು, ಅವ್ರದ್ದು ರಿಕ್ವೈರ್ಮೆಂಟ್ಸ್ ಅಲ್ಲಿ ಮೀಟ್ ಆದ್ರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಇನ್ನೊಂದು ಲಾಸ್ಟ್ ಪಾಯಿಂಟ್, ಅವರಿಗೆ ಕೆಪಾಸಿಟಿ ಇರಬೇಕು. ಏನ್ ಕೆಪಾಸಿಟಿ ಅಂದ್ರೆ, ದೇ ಹ್ಯಾವ್ ಟು ಬಿ ಏಬಲ್ ಟು ಲರ್ನ್ ಫ್ರಮ್ ದಿಸ್ ಇನ್ಸಿಡೆಂಟ್. ಈಗ 2ನೇ ಕ್ಲಾಸ್ ಮಗುಗೆ ನಾನು 10ನೇ ಕ್ಲಾಸ್ ಸಬ್ಜೆಕ್ಟ್ಸ್ ಹೇಳ್ಕೊಟ್ರೆ ಅವ್ರಿಗೆ ಅರ್ಥ ಆಗುತ್ತಾ? ಇಲ್ಲ, ಅರ್ಥ ಆಗಲ್ಲ. ಸೊ ಆ ಕೆಪಾಸಿಟಿ ಅವ್ರಿಗಿಲ್ಲ. ಸೊ ನಮ್ಗೂ ಆ ಕೆಪಾಸಿಟಿ ಇರ್ಬೇಕು. ಇದರಿಂದ ನಾನು ಇದು ಕಲ್ತ್ಕೊಂಡೆ ಅನ್ನೋದನ್ನ ನಮ್ಗೆ ಆ ಕೆಪಾಸಿಟಿ ಇದ್ದಾಗ್ಲೇನೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಇದೆಲ್ಲ ರಿಕ್ವೈರ್ಮೆಂಟ್ಸ್ ಮೀಟ್ ಆದಾಗ್ಲೇ ಥಾಟ್ಸು ರಿಯಾಲಿಟಿಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇವಾಗ ಇದು ಥಾಟ್ಸ್ ಬಗ್ಗೆ ಹೇಳಿದೆ. ಈಗ ಥಾಟ್ಸ್ ನ ನಾವು ಹೇಗೆ ಬರ್ದೇ ಇರಂಗೆ ಮಾಡ್ಕೋಬೇಕು? ಫಸ್ಟ್ ಮೆಡಿಟೇಷನ್, ಆನಾಪಾನಸತಿ ಮೆಡಿಟೇಷನ್ ಮಾಡ್ಬೇಕು. ಅದ್ರಲ್ಲೂ ಎಷ್ಟೊಂದು ಥಾಟ್ಸ್ ಬರ್ತಾ ಇರುತ್ತೆ, ಬಟ್ ನಾವ್ ಅದನ್ನ ಇಗ್ನೋರ್ ಮಾಡಿ ನಮ್ಮ ಉಸಿರ ಮೇಲೆ ಗಮನ ಕೊಡ್ತೀವಿ. ಅದಾದ್ಮೇಲೆ ಯು ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅದು ಇವಾಗಿರೋ ಕ್ಷಣದಲ್ಲಿ ಮಾತ್ರ ನಾವಿರ್ಬೇಕು. ಅವಾಗ ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇರ್ತೀವಿ ನಾವು. We cannot sit 24/7 in meditation. We have other activities to do. So that's why we always have to be in the present state to be in the meditative state. ಇನ್ನೊಂದು, ನಮ್ಮ ಥಾಟ್ಸ್ ನಮ್ದೇನಾ ಇಲ್ಲ ಬೇರೆಯವ್ರದ? ಬಿಕಾಸ್ once you start meditating, you become more sensitive to energies. ಆ ಎನರ್ಜೀಸ್ ಈಗ ಥಾಟ್ಸ್ ಇಸ್ ಆಲ್ಸೋ ಎನರ್ಜಿ. ನಿಮ್ಮ ಸುತ್ತಮುತ್ತ ಇರೋರು ಕೋಪದಲ್ಲಿ ಇರ್ತಾರೆ, ಅವ್ರು ಏನೋ ಮಾತಾಡ್ತಿರ್ತಾರೆ, ಅದು ಥಾಟ್ಸ್ ನಿಮ್ಗೆ ಅಫೆಕ್ಟ್ ಆದಾಗ ಯು ವಿಲ್ ಆಲ್ಸೋ ಸ್ಟಾರ್ಟ್ ಬಿಕಮಿಂಗ್ ಆಂಗ್ರಿ. ಯುವರ್ ಥಾಟ್ಸ್ ವಿಲ್ ಆಲ್ಸೋ ಚೇಂಜ್. ಇವಾಗ ಯಾರು ತುಂಬಾ ಖುಷಿಯಾಗಿರ್ತಾರೆ, ನೀವು ಖುಷಿ ಆಗ್ತೀರಾ, ಬಿಕಾಸ್ ಅವ್ರ ಥಾಟ್ಸ್ ನಿಮ್ಗೆ ಅಫೆಕ್ಟ್ ಆಗ್ತಾ ಇದೆ. ಸೊ ಫಸ್ಟ್ ಅವೇರ್ನೆಸ್ ತರಬೇಕು, ಅದು ಥಾಟ್ಸ್ ನಮ್ದೇನಾ ಇಲ್ಲ ಬೇರೆಯವ್ರದ? ಆ ಅವೇರ್ನೆಸ್ ತಂದಿದ ತಕ್ಷಣ ನಮ್ ಥಾಟ್ಸ್ ಅಲ್ಲ ಅಂದ್ರೆ ಇಟ್ ವಿಲ್ ಡಿಸಪಿಯರ್. ಸೊ ನಾವು ಅವೇರ್ನೆಸ್ ಎಲ್ಲ ಇರ್ಬೇಕು ಯಾವಾಗ್ಲೂ. ವಿ ಹ್ಯಾವ್ ಟು ಬಿ ಇನ್ ದ ನೌ. ಅದನ್ನೇ ಅವೇರ್ನೆಸ್ ಅಂತ ಹೇಳೋದು. ನೆಕ್ಸ್ಟ್, ಎಮೋಷನ್ಸ್ ಇಂದ ಥಾಟ್ಸ್ ತುಂಬಾ ಬರುತ್ತೆ. ಎಮೋಷನ್ಸೇ ಕಾರಣ ಥಾಟ್ಸ್ಗೆ. ಫಾರ್ ಎಕ್ಸಾಂಪಲ್, ಈಗ ಕೋಪ ಇದೆ, ಯು ಆರ್ ಆಂಗ್ರಿ ಬಿಕಾಸ್ ಯಾರೋ ಏನೋ ನಿಮ್ಗೇನೋ ಮಾಡಿದ್ರು. ಸೊ ನಿಮ್ಗೆ ಕೋಪ, ಅವ್ರ ಮೇಲೆ ಬೈಕೊಳ್ತೀರಾ, ಕರ್ಸ್ ಮಾಡ್ತೀರಾ. ಆ ಥಾಟ್ಸ್ ಏನಾಗುತ್ತೆ, ರಿಯಾಲಿಟಿಗೆ ಹೋಗುತ್ತೆ, ಅವ್ರನ್ನ ಹರ್ಟ್ ಮಾಡ್ತೀರಾ. ನಿಮ್ ಥಾಟ್ಸ್ ಇಂದ ಯು ವಿಲ್ ಆಡ್ ಯುವರ್ ಕರ್ಮ. ಬಟ್ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ,
ಕರ್ಮ ಕಳಿಬೇಕು ಅಂತಂದ್ರೆ ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಕರ್ಮ ಮೀನ್ಸ್ someone has to come in, has to volunteer to clear your karma. So your worst enemy, ಇಲ್ಲಿ ನಿಮ್ಗೆ ವರ್ಸ್ಟ್ ಎನಿಮಿ ಯಾರು ಇರ್ತಾರೋ ಅವ್ರು ಆಕ್ಚುಲಿ ನಿಮ್ಮ ಎನಿಮಿನೇ ಅಲ್ಲ, ದೇ ಆರ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್. ಬಿಕಾಸ್ ನೀವು ಸೋಲ್ ಪ್ಲಾನ್ ಮಾಡ್ಬೇಕಾದ್ರೆ ಯು ವಿಲ್ ಚೂಸ್ ವಿಚ್ ಆಲ್ ಕರ್ಮಾಸ್ ಯು ಹ್ಯಾವ್ ಟು ಗೆಟ್ ರಿಡ್ ಆಫ್. ಆವಾಗ ನಿಮ್ಗೆ ಈ ಸಿಚುವೇಶನ್ ಅಲ್ಲಿ ನನ್ಗೆ ಯಾರೋ ಒಬ್ರು ಬಂದು ನನ್ಗೆ ಇದನ್ನ ಈ ಆಕ್ಷನ್ ತಗೋಬೇಕು, ವಿಲನ್ ರೋಲ್ ತಗೋಬೇಕು. ಸೊ ಅವಾಗ ಯುವರ್ ಕ್ಲೋಸ್ ಫ್ರೆಂಡ್ಸ್ ಆರ್ ದ ಒನ್ಸ್, ಅವರೇ ವಾಲಂಟಿಯರ್ ಆಗಿ ನಾನ್ ಬರ್ತೀನಿ ಅನ್ನೋದು. ಸೊ ನಿಮ್ಮ ವರ್ಸ್ಟ್ ಎನಿಮೀಸ್ ಇಲ್ಲಿ ಇರ್ತಾರಲ್ಲ, ಅವ್ರನ್ನ ಬೈಕೋಬೇಡಿ, ಅವ್ರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅವರಿಂದ ನಿಮ್ ಕರ್ಮಗಳು ಕಳೀತಾ ಇದೆ, ಎಲ್ಲ ನಿಮ್ಗೆ ಓಕೆ. ಸೊ ನಿಮ್ಮ ಪ್ಲಾನ್ ಅದು ಸೋಲ್ ಪ್ಲಾನ್ ಅದು. ಈಗ ವೆನ್ ಯು ಚೂಸ್ ಸಿಚುಯೇಷನ್, ಇವಾಗ ಏನೋ ಒಂದು ಸಿಚುಯೇಷನ್ ಬಂತು, ಕೆಟ್ಟ ಸಿಚುಯೇಷನ್ ಬಂತು, ಅದೇನಕ್ಕೆ ಆಗ್ತಿದೆ? ಬಿಕಾಸ್ ನೀವು ಅದು ನೀವೇ ಪ್ಲಾನ್ ಮಾಡಿರೋದು. ಸೊ ಸೋಲ್ ಪ್ಲಾನ್ ನೀವೇ ಬರ್ದಿರೋದು. ಅಲ್ಲಿ ಒಂದು ಪ್ಯಾನೆಲ್ ಇರುತ್ತೆ, ನೀವು ಊಟಕ್ಕೆ ಮುಂಚೆ ಯು ವಿಲ್ ಗೋ ಟು ಅ ಪ್ಯಾನೆಲ್, ಯು ವಿಲ್ ಡಿಸೈಡ್. ಆ ಪ್ಯಾನೆಲ್ ಅಲ್ಲಿ 12 ಜ್ಯೂರಿ ಮೆಂಬರ್ಸ್ ಕೂತಿರ್ತಾರೆ. ಈ 12 ಜ್ಯೂರಿ ಮೆಂಬರ್ಸ್ ಅಲ್ಲಿ ದೇ ಆರ್ ಆಲ್ ಹೈಯರ್ಸ್ ಮಾಸ್ಟರ್ಸ್, ದೇ ಆರ್ ಆಲ್ ಕಂಪ್ಲೀಟ್ ಟ್ರೈಯೂನ್ ಸೆಲ್ಫ್ಸ್. ಇದರಲ್ಲಿ ಜೀಸಸ್, ಪತ್ರಿಜಿ, ಅಲ್ಲ, ಇವರೆಲ್ಲ ಕಂಪ್ಲೀಟ್ ಟ್ರೈಯೂನ್ ಸೆಲ್ಫ್. ಈ ಪ್ಯಾನೆಲ್ ಅಲ್ಲಿ ಇವರೆಲ್ಲ ಮೆಂಬರ್ಸ್. ಇವ್ರ ಜೊತೆ ನೀವು ಸೋಲ್ ಪ್ಲಾನ್ ಮಾಡ್ತೀರಾ. ಸೊ ಪ್ಲಾನ್ ಮಾಡ್ಬೇಕಾದ್ರೆ ಯು ಸೆಲೆಕ್ಟ್, ಓಕೆ ನನ್ಗೆ ಈ ಕರ್ಮ ಇವಾಗ ಈ ಜನ್ಮದಲ್ಲಿ ನಾನು ಕಲಿಬೇಕು, ಈ ಪಾಠಗಳು ನಾನು ಇವಾಗ ಈ ಜನ್ಮದಲ್ಲಿ ಕಲಿಬೇಕು. ಸೊ ನೀವೇ ಪ್ಲಾನ್ ಮಾಡೋದು. ಸೊ ಯಾರು ಬೈಕೋಬೇಕು ಅಂದ್ರೆ ಅದನ್ನ ನಮ್ಮನ್ನೇ ನಾವ್ ಮಾಡ್ಕೋಬೇಕು. ಬಿಕಾಸ್ ನಾವೇ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು, ನಾವೇ ಬರ್ಕೊಂಡ್ ಬಂದಿರೋದು. ಏನ್ ಬೇಕು ನಮ್ಗೆ, ಏನ್ ಸಿಚುವೇಶನ್ ಬೇಕು ಅದೆಲ್ಲ ನಾವೇ ಬರ್ಕೊಂಡ್ ಬಂದಿರೋದು. ಸೊ ಇದೆಲ್ಲ ಜ್ಞಾನ ಇದ್ಮೇಲೆ ನಿಮ್ಗೆ ಏನಾದ್ರು ಕೋಪ ಬಂತು ಅಂದ್ರೆ ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದು ಅನ್ನೆಸೆಸರಿ ಅನ್ಸಲ್ವಾ? ನಮ್ಮ ಬಗ್ಗೆ ನಾವೇ ಕರ್ಮಗಳು ಕಳೀತಾ ಇದೀವಿ, ನಮ್ಮ ಪ್ಲಾನ್ ಇದು ಅನ್ನೋದು ಅನ್ಸಲ್ವಾ? ಮತ್ತೆ ಎಲ್ರು ಹೇಳ್ತಾರೆ ಫರ್ಗಿವ್ ಅಂಡ್ ಫರ್ಗೆಟ್, ಮೂವ್ ಆನ್ ಆಗಿ ಅಂತ. ಫರ್ಗೆಟ್ ಮಾಡೋದಕ್ಕೆ ಯಾವಾಗ ಫರ್ಗೆಟ್ ಮಾಡ್ತೀರಾ? ಓನ್ಲಿ ವೆನ್ ಯು ಫರ್ಗಿವ್. ಸೊ ಫರ್ಗಿವ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಫರ್ಗಿವ್ ಯೋರ್ ಸೆಲ್ಫ್. ಬಿಕಾಸ್ ಯು ಕ್ರಿಯೇಟೆಡ್ ದಿಸ್ ಪ್ಲಾನ್, ಯು ಆರ್ ಇನ್ ದಿಸ್ ಸಿಚುಯೇಷನ್ ಬಿಕಾಸ್ ಆಫ್ ಯೋರ್ ಸೆಲ್ಫ್. ಸೊ ಫರ್ಗಿವ್ ಯೋರ್ ಸೆಲ್ಫ್. ಪಾಪ ನನ್ ಸೋಲ್ಗೆ ನಾನು ಇಷ್ಟೊಂದು ಪೇನ್ ಕೊಟ್ಟಿದ್ದೀನಲ್ಲ, ನನ್ನ ನಾನೇ ಫರ್ಗಿವ್ ಮಾಡ್ತೀನಿ. ಇದನ್ ಮಾಡಿದಾಗ ನೀವು ಮೂವ್ ಆನ್ ಆಗ್ತೀರಾ. ಈ ಜ್ಞಾನ ಇದ್ದಾಗ ನಿಮ್ಗೆ ಬೇಜಾರಾಗಲ್ಲ. ಇನ್ನೊಂದು ಸಿಚುಯೇಷನ್, ಇನ್ನೊಂದು ಎಮೋಷನ್ ತಗೊಳ್ಳೋಣ, ಜೆಲಸಿ. ಜೆಲಸಿ ಇದು ಎಲ್ಲಾ ಏಜಲ್ಲೂ ಇರುತ್ತೆ. ಅವ್ರು ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ, ದೇ ಆರ್ ಇನ್ ಅ ವೆರಿ ಗುಡ್ ಕಂಡೀಷನ್, ಅವ್ರಿಗೇನ್ ನನಗೇನ್ ಬೇಕೋ ಎಲ್ಲ ಅವ್ರಿಗೆ ಸಿಗ್ತಾ ಇದೆ, ಅವರು ದೇ ಆರ್ ಇನ್ ಅ ವೆರಿ ಗುಡ್ ಫ್ಯಾಮಿಲಿ, ನನ್ಗಿಲ್ಲ. ಇದೆಲ್ಲ ಎಲ್ಲರಿಗೂ ಎಮೋಷನ್ಸ್ ಬರ್ತಾನೆ ಇರುತ್ತೆ, ಜೆಲಸಿ ಬರ್ತಾನೆ ಇರುತ್ತೆ. ಬಟ್ ರಿಮೆಂಬರ್, ಬಿಗಿನರ್ ಸೋಲ್ಸ್ ಇರ್ತಾರಲ್ಲ, ಅವ್ರಿಗೆ ಎಲ್ಲ ಏನ್ ಬೇಕೋ ಅವ್ರಿಗೆ ಸಿಗುತ್ತೆ. ಬಿಗಿನರ್ಸ್ ಲಕ್ ಅನ್ಕೊಳ್ಳಿ, ದೇ ವಿಲ್ ಬಿ ಹ್ಯಾಪಿ. ಸೊ ಬಿಗಿನರ್ ಸೋಲ್ಸ್, ದೇ ಆರ್ ದ ಹ್ಯಾಪಿಯೆಸ್ಟ್, ದೇ ವಿಲ್ ಗೆಟ್ ವಾಟ್ ಎವರ್ ದೇ ಡಿಸೈರ್. ಅಂಡ್ ನೆಕ್ಸ್ಟ್ ಲೆವೆಲ್ ಸೋಲ್ಸ್ಗೆ ಹೋಗ್ತಾರಲ್ಲ, ದೇ ವಿಲ್ ಸಫರ್ ಅ ಬಿಟ್ ಬಿಕಾಸ್ ದೇ ಹ್ಯಾವ್ ಟು ಲರ್ನ್ ಫ್ಯೂ ಲೆಸನ್ಸ್ ಅಂಡ್ ದೇ ವಿಲ್ ಆಲ್ಸೋ ಹ್ಯಾವ್ ಕರ್ಮ. ಈಗ ನೆಕ್ಸ್ಟ್ ಹೈಯರ್ ಲೆವೆಲ್ ಸೋಲ್ಸ್ಗೆ ಹೋಗ್ತೀರಾ, ಅವ್ರಿಗೆ ಲೈಫ್ ಪೂರ್ತಿ ಸಫರ್ ಆಗ್ತಾನೆ ಇರ್ತಾರೆ. ದಟ್ ಇಸ್ ಬಿಕಾಸ್ ದೇ ಹ್ಯಾವ್ ಟು ಲರ್ನ್ ಸಮಥಿಂಗ್ ಫ್ರಮ್ ಇಟ್. ಈಗ ಆ ಪಾಠ ಕಲೀಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ಅದಿವಾಗ ಎಕ್ಸಾಮ್ ಅಲ್ಲಿ ನಾವು ಫೇಲ್ ಆದ್ರೆ ತಿರ್ಗಾ ಅದೇ ಸಬ್ಜೆಕ್ಟ್ಸ್ ಬರಿಬೇಕಾ? ಸೊ ಇಲ್ಲೂ ನಾವು ಪಾಠ ಕಲ್ತಿಲ್ಲ ಅಂದ್ರೆ ಆ ಪ್ಯಾಟರ್ನ್ ರಿಪೀಟ್ ಆಗ್ತಾನೆ ಇರುತ್ತೆ, ನಮ್ಗೆ ನೋವು ಆಗ್ತಾನೆ ಇರುತ್ತಾ? ನಾವು ಅದರಿಂದ ಏನ್ ಪಾಠ ಕಲಿಬೇಕು ಅದನ್ನ ಫಸ್ಟ್ ಕಲಿದ್ರೆ ಅದು ಸ್ಟಾಪ್ ಆಗೋಗುತ್ತೆ. ದಟ್ ಕರ್ಮ ಇಸ್ ಡನ್, ಯು ಹ್ಯಾವ್ ಲರ್ನ್ ದ ಲೆಸನ್, ಇಟ್ಸ್ ಗಾನ್. ಸೊ ಫಸ್ಟ್, whenever you're in a difficult situation, any challenging situation, any problem, ಫಸ್ಟ್ ಯೋಚನೆ ಮಾಡಿ ಇದರಿಂದ ನಾನು ಏನ್ ಕಲಿಬೇಕು. ಮತ್ತೆ ಪ್ರಾಬ್ಲಮ್ ಆಗಿ ನೋಡ್ಬೇಡಿ, ಅದು ಒಂದು ಚಾಲೆಂಜ್ ಆಗಿ ನೋಡಿ, ಅವಾಗ ಸೊಲ್ಯೂಷನ್ ಸಿಗುತ್ತೆ. ಏನ್ ಕಲಿಬೇಕು ಕಲೀರಿ, ಅದು ಸೊಲ್ಯೂಷನ್ ಸಿಕ್ಕಿದ್ದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ದೆನ್ ಮೂವ್ ಆನ್.
ಮತ್ತೆ ಜೆಲಸಿ ಅಂತ ಬಂದಾಗ ಹೇಳಿದ್ನಲ್ಲ, ಸೊ ಎಲ್ರು ದೇ ಆರ್ ಆಲ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ಈಗ ಎಲ್ಲ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅವ್ರಿಗೆ ಅಷ್ಟೊಂದು ವರ್ಕ್ ಇರಲ್ಲ, ದೇ ವಿಲ್ ಬಿ ಹ್ಯಾಪಿ, ಯಾವಾಗ್ಲೂ ಆಟಗಳಿರುತ್ತೆ. ಮಿಡಲ್ ಸ್ಕೂಲ್ಗೆ ಹೋದ್ರೆ ದೇ ಹ್ಯಾವ್ ಮೋರ್ ಹೋಮ್ ವರ್ಕ್ಸ್. ಅದೇ ತರ ಇವಾಗ ಮಾಸ್ಟರ್ಸ್ PhD ಮಾಡೋರ್ಗೆ ದೇ ಹ್ಯಾವ್ ಲಾಟ್ ಆಫ್ ವರ್ಕ್. ಅದೇ ತರ ಇಲ್ಲಿ ನಾವು ಒಂದೊಂದ್ ಲೆವೆಲ್ ಅಲ್ಲಿ ಎಲ್ಲ ಬೇರೆ ಬೇರೆ ಜರ್ನೀಸ್ ಅಲ್ಲಿ ಇದೀವಿ. ಸೊ ಇಫ್ ದೇ ಆರ್ ಹ್ಯಾಪಿ, ಫೈನ್. ಮೇ ಬಿ ಅವ್ರು ಕಷ್ಟಪಟ್ಟು ಇವಾಗ ಹ್ಯಾಪಿ ಆಗಿದಾರೋ, ಇಲ್ಲ ಇವಾಗ ಹ್ಯಾಪಿಯಾಗಿ ಆಮೇಲೆ ಅವ್ರ ಕಷ್ಟ ಇರ್ತೋ. ಸೊ ನಮ್ ಜರ್ನಿಗಳನ್ನ ಕಂಪೇರ್ ಮಾಡಬಾರ್ದು, ಯಾರನ್ನು ಕಂಪೇರ್ ಮಾಡಬೇಡಿ. ಅಂಡ್ ವಿ ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ವಿ ಆರ್ ಲರ್ನಿಂಗ್, ಬಿಕಾಸ್ ಲೈಕ್ ಐ ಸೆಡ್, ದ ಪ್ಲಾನ್ ಇಸ್ ಅವರ್ಸ್. ನಾವೇ ಇದನ್ನ ಚೂಸ್ ಮಾಡಿರೋದು, ನಾವೇ ಈ ಸಬ್ಜೆಕ್ಟ್ಸ್ನೆಲ್ಲ ಚೂಸ್ ಮಾಡ್ಕೊಂಡು ಬಂದಿರೋದು. ಓಕೆನಾ? ಮತ್ತೆ ಇನ್ನೊಂದು ಎಮೋಷನ್, ಪೇನ್. ಸೊ ಇದು ಇವಾಗ ಪೇನ್ ಅಂದ್ರೆ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಒಂದು ಕರ್ಮ ರಿಲೇಟೆಡ್ ಇರುತ್ತೆ, ಬಿಕಾಸ್ ಕರ್ಮ ಇಂದನೂ ನಮ್ಮ ಹೆಲ್ತ್ ಇಶ್ಯೂಸ್ ತುಂಬಾ ಕಾಣಿಸುತ್ತೆ. ಇನ್ನೊಂದು ನಮ್ಮ ಥಾಟ್ಸ್ ಇಂದ. ಸೊ ಥಾಟ್ಸ್ ಅಂದ್ರೆ ನಮ್ಗೆ ಆಚೆ ಥಾಟ್ಸ್ ಇರಲ್ಲ, ಲೈಕ್ ಸಬ್ ಕಾನ್ಶಿಯಸ್ಲಿ ಥಾಟ್ಸ್ ತುಂಬಾ ಇರುತ್ತೆ. ಆ ಥಾಟ್ಸ್ ಇಂದ ನಮ್ಗೆ ಫಿಸಿಕಲ್ ಹೆಲ್ತ್ ಇಶ್ಯೂಸ್, ನೀ ಪ್ರಾಬ್ಲಮ್, ಬ್ಯಾಕ್ ಪ್ರಾಬ್ಲಮ್, ಹೆಡೇಕ್, ಮೈಗ್ರೇನು, ಆಂಕಲ್ ಪ್ರಾಬ್ಲಮ್ ಆಗ್ಲಿ, ಎನಿ ಪ್ರಾಬ್ಲಮ್ಸ್, ಇಟ್ ಇಸ್ ಬಿಕಾಸ್ ಆಫ್ ಥಾಟ್ಸ್. ನಮ್ಮ ಥಾಟ್ಸ್ ಇಂದನೇ. ಅವರ್ ಥಾಟ್ಸ್ ಕ್ರಿಯೇಟ್ ಅವರ್ ಡೆಸ್ಟಿನಿ ಅಂದಾಗ, ಇದನ್ನ ಅವರ್ ಥಾಟ್ಸ್ ಕ್ರಿಯೇಟ್ ಅವರ್ ಸಫರಿಂಗ್, ಅವರ್ ಥಾಟ್ಸ್ ಕ್ರಿಯೇಟ್ ಆಲ್ ದ ಇಲ್ನೆಸ್ ಆಸ್ ವೆಲ್. ಫಾರ್ ಎಕ್ಸಾಂಪಲ್, ಈಗ ಲೋವರ್ ಬ್ಯಾಕ್ ಪೇನು ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ. ಐದರ್ ಇಟ್ ಇಸ್ ಬಿಕಾಸ್ ಆಫ್ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್, ಬಟ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಯಾವಾಗಲೂ ಲಾಂಗ್ ಪೀರಿಯಡ್ ಲೋವರ್ ಬ್ಯಾಕ್ ಪೇನ್ಸ್ ಇದೆ ಅಂತ ಅಂದಾಗ, ದಟ್ ಇಸ್ ಬಿಕಾಸ್ ಆಫ್ ಯುವರ್ ಥಿಂಕಿಂಗ್. ಈಗ ಎಕ್ಸಾಂಪಲ್ ಏನು ಅಂದ್ರೆ, ಬಿಕಾಸ್ ಆಫ್ ಫಿಯರ್ ಆಫ್ ಮನಿ, ಲ್ಯಾಕ್ ಆಫ್ ಫೈನಾನ್ಷಿಯಲ್ ಸಪೋರ್ಟ್, ಇದರಿಂದ ಲೋವರ್ ಬ್ಯಾಕ್ ಪ್ರಾಬ್ಲಮ್ಸ್ ಆಗುತ್ತೆ. ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಡೈಲಿ ಅಫರ್ಮೇಶನ್ಸ್ ಇಟ್ಕೋಬೇಕು, ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಬೇಕು. ಲೈಕ್, ಐ ಟ್ರಸ್ಟ್ ದ process of life, all I need is always taken care of, I am safe ಅನ್ನೋದನ್ನ ನಾವು with lot of gratitude and love, we should keep saying this affirmation again and again. Then you will see the issue getting resolved. ಇದನ್ನ ನಾನು ಈ ಬುಕ್ಕಲ್ಲಿ, ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅನ್ನೋ ಬುಕ್ಕಲ್ಲಿ ನಾನು ಇದನ್ನೆಲ್ಲ ಓದಿದೆ. ಸೊ ಇದರಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ. ಆಲ್ ದ ಪ್ರಾಬ್ಲಮ್ಸ್ ಆರ್ ಗಿವನ್ ಹಿಯರ್ ಅಂಡ್ ವೈ ಇಟ್ ಇಸ್ ಗಿವನ್, ಅಂಡ್ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಎಲ್ಲ ಗೊತ್ತಾಯ್ತು, ಬಟ್ ನಾವು ನಾರ್ಮಲ್ ಡೇ ಟು ಡೇ ಲೈಫ್ ಪೀಸ್ಫುಲ್ ಆಗಿರ್ಬೇಕು ಅಂತ ಅಂದಾಗ, ಫಸ್ಟ್ ಥಿಂಗ್ ಇಸ್ ಫರ್ಗಿವ್ ಯುವರ್ ಸೆಲ್ಫ್. ಇನ್ನೊಂದು ಸೆಲ್ಫ್ ಲವ್. ಲವ್ ಮಾಡಿ, ನಮ್ಮ ಸೋಲ್ನ ನಾವು ಲವ್ ಮಾಡಿದ್ರೆ ಎಲ್ರು ನಾವು ಲವ್ ಮಾಡ್ತೀವಿ. ಫಸ್ಟ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ದೆನ್ ಯು ವಿಲ್ ಟೇಕ್ ಕೇರ್ ಆಫ್ ಅದರ್ಸ್. ಅಂಡ್ ನಾನು ಹೇಳ್ದಂಗೆ, ಈಗ ನಾವೆಲ್ಲ ಒಂದೇ ಸೋರ್ಸ್ ಇಂದ ಬಂದಿರೋದು. ನಮ್ ಕಾನ್ಶಿಯಸ್ನೆಸ್ ಇಸ್ ಕಮಿಂಗ್ ಫ್ರಮ್ ದ ಸೇಮ್ ಸೋರ್ಸ್. ದಟ್ ಮೀನ್ಸ್ ವಿ ಆರ್ ಆಲ್ ಒನ್. ಸೊ ಸ್ಟಾರ್ಟ್ ಲವಿಂಗ್ ಎವ್ರಿ ಒನ್, ಬಿಕಾಸ್ ವಿ ಆರ್ ಆಲ್ ಒನ್. ಈಗ ಎಲ್ಲ ಜೀವಿಗಳಲ್ಲೂ ಕಾನ್ಶಿಯಸ್ನೆಸ್ ಇರುತ್ತೆ. ಅಂಡ್ please choose the ahimsa path, where you're not hurting others and you're loving everyone. ಶಾಂತಲಾ ಮಾಸ್ಟರ್, ನನ್ನ ಟಾಪಿಕ್ ಬಗ್ಗೆ ನಾನು ಇವಾಗ ಕವರ್ ಮಾಡಿದ್ದೀನಿ. ಸೊ ಎನಿಥಿಂಗ್ ಯು ವಾಂಟ್ ಟು ಸೇ ಆರ್ ಎನಿ ಕ್ವೆಶ್ಚನ್ಸ್? ಮೆಡಿಟೇಷನ್ ಆಗ್ಬಿಡ್ಲಿ, ಆಮೇಲೆ ಏನಾದ್ರು ಕ್ವೆಶನ್ಸ್ ಇದ್ರೆ. ಮಾಸ್ಟರ್ಸ್ ಅರ್ಥ ಆಗಿದೆ ಅನ್ಕೊಂತೀನಿ. ಅವ್ರ ಪಾಪ ಎರಡು ಕಷ್ಟಪಟ್ಟು ಕನ್ನಡನು ಆಡ್ ಮಾಡಿದ್ದಾರೆ, ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ಮೆಡಿಟೇಷನ್ ಆದ್ಮೇಲೆ ಕೇಳಬಹುದು. ಫಸ್ಟ್ ಎಲ್ಲ ಮೆಡಿಟೇಷನ್ ಕೂತ್ಕೊಂಡ್ಬೇಡ ಇವಾಗ, ಅದಾದ್ಮೇಲೆ ಏನ್ ಡೌಟ್ಸ್ ಇದ್ರು ಕೇಳ್ಬಹುದು ಮಾಸ್ಟರ್ಸ್. ಸೊ ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಎಲ್ಲರೂ ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ತಾ, ಎರಡು ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೇವಲ ಉಚ್ಛ್ವಾಸ ನಿಶ್ವಾಸ, ಒಳಹೋಗುವ ಉಸಿರು, ಹೊರಹಾಕುವ ಉಸಿರು. ಆನ ಒಳಹೋಗುವ ಉಸಿರು ಅಪಾನ,
ಹೊರಹಾಕುವ ಉಸಿರು. ಸತಿ ಅಂದ್ರೆ ಸಹಜವಾಗಿ ನಡೆಯುತ್ತಿರುವ ಈ ನಮ್ಮ ಉಸಿರಾಟದೊಂದಿಗೆ ಕೂಡಿಕೊಂಡು ಇರೋದು ಮಾಸ್ಟರ್ಸ್. ಯಾರು ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಸಿಂಪಲ್, ನಾರ್ಮಲ್ ಅಂಡ್ ಸಾಫ್ಟ್ ಬ್ರೆತ್. ಶ್ವಾಸವೆಂಬ ಗುರುವಿನ ಜೊತೆ ನಮ್ಮ ಪ್ರಯಾಣ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ಶ್ವಾಸಾನುಸಂಧಾನ, ಆತ್ಮಾನುಸಂಧಾನ. ಬಿ ಇನ್ ಅವೇರ್ನೆಸ್ ಮಾಸ್ಟರ್ಸ್. ಭೂತ, ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಬಿ ಇನ್ ದಿಸ್ ಪ್ರೆಸೆಂಟ್ ಮೂಮೆಂಟ್. ಎಂಜಾಯ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್. ಬಾಯಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಇದೇ ಧ್ಯಾನ ಸ್ಥಿತಿ. ಕಣ್ಣು ಮುಚ್ಚಿದಾಗ ಇನ್ನು ಎಷ್ಟೋ ಜನಕ್ಕೆ ಆಲೋಚನೆಗಳು ಬರ್ತಾನೆ ಇದೆ ಅಂತೀರಾ. ಆಲೋಚನೆಗಳು ಬಂದಷ್ಟು ಅದು ನಮ್ಮಿಂದ ಆಚೆ ಹೋಗೋಕೆ ಬರ್ತಾ ಇದೆ. ಜಸ್ಟ್ ಲೆಟ್ ಇಟ್ ಗೋ. ಆಲೋಚನೆಗಳ ಹಿಂದೆ ಓಡೋದ್ ಬೇಡ. ಆಲೋಚನೆ ಬಂದಾಗೆಲ್ಲ ಮತ್ತೆ ನಿಮ್ಮ ಗಮನವನ್ನ ನಿಮ್ಮ ಸಹಜವಾದ ಉಸಿರಾಟದ ಕಡೆ ತಗೊಂಡು ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ಮನಸ್ಸು ಸಂಪೂರ್ಣ ಶೂನ್ಯ ಸ್ಥಿತಿಗೆ ತಲುಪುತ್ತೆ. ಅದ್ಭುತವಾದ ಆ ಸ್ಥಿತಿ ಆನಂದ ಸ್ಥಿತಿ, ಧ್ಯಾನ ಸ್ಥಿತಿ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಣ. ಅದ್ಭುತವಾದ ಈ ಸಂಜೆ ಈ ಗ್ರೂಪ್ ಎನರ್ಜೀಸ್ಗೆ ಕನೆಕ್ಟ್ ಆಗ್ತಾ ನಾವೆಲ್ಲರೂ ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮುಂದುವರಿಸೋಣ. ಯಾವುದೇ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಶ್ವಾಸವೆಂಬ ಗುರುವಿನ ಜೊತೆ ಇರೋಣ. ಉಚ್ಛ್ವಾಸ, ನಿಶ್ವಾಸ, ಶ್ವಾಸಾನುಸಂಧಾನ, ಆತ್ಮಾನುಸಂಧಾನ. ನಮ್ಮೊಳಗೆ ನಾವು ಪ್ರಯಾಣ ಬೆಳೆಸೋಣ. ಬೆಳಕಿನಿಂದ ಇಲ್ಲಿಯವರೆಗೆ ಏನೆಲ್ಲ ನಡೆದಿರಬಹುದು ನಮ್ಮ ಪ್ರಾಪಂಚಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಹಲವಾರು ಘಟನೆಗಳನ್ನ ನೋಡಿರ್ತೀವಿ, ಕೇಳಿರ್ತೀವಿ, ಅನುಭವಿಸಿರ್ತೀವಿ. ಅವೆಲ್ಲವನ್ನ ಮರೆತು ಬಿಡೋಣ. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟ. ಪ್ರತಿಯೊಂದು ಶ್ವಾಸವನ್ನ ನಾವು ಒಳಗೆ ತಗೊಳ್ಳುವಾಗ ಪ್ರೀತಿ, ಪ್ರೇಮ, ಸಹನೆ, ಕರುಣೆ, ತ್ಯಾಗ ಇವೆಲ್ಲವನ್ನ ನಮ್ಮೊಳಗೆ ತಗೊಳ್ಳೋಣ ಮಾಸ್ಟರ್ಸ್. ಪ್ರತಿಯೊಂದು ಶ್ವಾಸವನ್ನ ಹೊರಹಾಕುವಾಗ ನಮ್ಮಲ್ಲಿರುವ ಭಯ, ಕೋಪ, ಅಸೂಯೆ, ದ್ವೇಷ, ಸ್ವಾರ್ಥ ಇವೆಲ್ಲವನ್ನ ಆಚೆ ಹಾಕಿ ಬಿಡೋಣ. ಮಧ್ಯದಲ್ಲಿ ಯಾರು ಕಣ್ಣುಗಳನ್ನ ಬಿಡಬೇಡಿ. ಬಿ ಇನ್ ಅವೇರ್ನೆಸ್. ಸಂಗೀತದೊಂದಿಗೆ ಧ್ಯಾನ, ಸಾಮೂಹಿಕತೆ.
ಕೊನೆಯ 20 ನಿಮಿಷ, ಲಾಸ್ಟ್ 20 ಮಿನಿಟ್ಸ್. ಶ್ವಾಸ ಮೇದ ಧ್ಯಾಸ ಯಾರು ಕಣ್ಗಳನ್ನ ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್.
Next 1 minute masters. ಕಡೆಯ 1 ನಿಮಿಷ. Be with your breath. ಕಡೆಯ 1 ನಿಮಿಷ. ಯಾರು ಕಣ್ಣುಗಳನ್ನು ಮುಚ್ಚಬೇಡಿ. ನಿಧಾನವಾಗಿ ಎಲ್ಲರೂ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆ, ಭೂಮಾತೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ಶರೀರಕ್ಕೂ ಮನಸ್ಸಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮೊಂದಿಗೆ ಅದ್ಭುತವಾಗಿ ನಮ್ಮ ಒಂದು ವಿಸ್ಡಮ್ ನ ಶೇರ್ ಮಾಡಿರುವಂತಹ ಅಭಿಲಾಷ ಮೇಡಮ್ ಅವ್ರಿಗೂ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಗಳನ್ನ ಬಿಡ್ತಾ ನಿಮ್ಮೆರಡು ಕೈಗಳನ್ನ ಮುಗುಳ್ನಗೆ ನೋಡ್ಕೊಳ್ಳಿ. ಅದ್ಭುತವಾದ ನಿಮ್ಮೆಲ್ಲರ ಜ್ಞಾನಕ್ಕೆ ಸೊ ಇವತ್ತು ನಮ್ಮ ವೆಡ್ನೆಸ್ಡೇ ವಿಸ್ಡಮ್ ಅಲ್ಲಿ ಅಭಿಲಾಷಾ ಮೇಡಮ್ ಅವರು ಸಾಕಷ್ಟು ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ. ನಮ್ಮ ಒಂದು ಈ ಏನು ನಾವಿದೀವಿ ನಮ್ಮ ಸ್ಥಿತಿಗೆ ಅದಕ್ಕೆ ನಾವೇ ಕಾರಣ. ನಮ್ಮ ಸೋಲ್ ಪ್ಲಾನ್ ಯಾವ ರೀತಿ ಮಾಡ್ಕೊಂಡ್ ಬಂದಿರ್ತೀವೋ ಆ ತರಾನೇ ನಮ್ಗಿಲ್ಲಿ ಆ ಜೀವನ ಸಿಗತ್ತೆ. ಆ ಅನುಭವಗಳಿಗೋಸ್ಕರನೇ ನಾವು ಬಂದಿರ್ತೀವಿ. ಸೊ ಒಂದೊಂದು ಮಾಸ್ಟರು ಅವ್ರದೇ ಆದ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಪ್ರತಿಯೊಂದು ಮಾಸ್ಟರ್ ಇಂದ ನಾವು ಕಲಿಯೋದು ಸಾಕಷ್ಟು ಇರುತ್ತೆ. ಇವತ್ತು ಅವರೆಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸೋಲ್ ಇರುವಾಗ ಆ ಸುಖ ಎಲ್ಲದ್ರಲ್ಲೂ ಸಂತೋಷವಾಗಿರೋದು, ಹೇಗೆ ಚಿಕ್ಕ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಾಗ ಎಂಜಾಯ್ ಮಾಡ್ಕೊಂಡಿರ್ತಾರೋ ಹಾಗೆ ನಮ್ಮ ಈ ಸೋಲ್ ಸಹ ಎವಲ್ಯೂಷನ್ ಆಗುವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆ ತರನೇ ಇರುತ್ತೆ ಜೀವನ. ಹೋಗ್ತಾ ಹೋಗ್ತಾ ಲೆವೆಲ್ಸ್ ನಾವು ಹತ್ತುತ್ತಾ ಜಾಸ್ತಿ ಎಕ್ಸ್ಪೀರಿಯನ್ಸಸ್ ಪಡಿಬೇಕು, ಅನುಭವಗಳು ಇನ್ನೂ ಕಲಿಬೇಕು ಅಂದಾಗ ಆ ಎಲ್ಲಾ ಕಷ್ಟಗಳಿರಬಹುದು ಎಲ್ಲ ನಾವೇ ಡಿಸೈನ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಮೇಡಮ್. ಸೊ ಇನ್ನ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಮೇಡಮ್ ಜೊತೆ ಮಾತಾಡೋದಿದ್ರೆ ಮಾತಾಡ್ಬೋದು. ಹ್ಯಾಂಡ್ ರೈಸ್ ಶೋಭಾರಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮ್ಯಾಮ್. ನಮಸ್ತೆ. ನಾನು ಈಗ ಒಂದು 3.5 ತಿಂಗಳಿಂದ ನಾನು ಇಲ್ಲಿ ಧ್ಯಾನ ಮಾಡ್ತಾ ಇರೋದು. ಪ್ರಿಯಾಂಕಾ ಮೇಡಮ್ ಅವ್ರದ್ದು ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಅಂಡ್ ನಿಮ್ದು ನೋಡ್ತಾ ಇರ್ತೀನಿ ನಾನು. ರೀಸೆಂಟ್ ಆಗಿ JTTP ನಲ್ಲಿ ನಿಮ್ದು ಒಂದು ಇತ್ತಲ್ಲ ಟಾಕು, ಅದೆಲ್ಲ ಕೇಳಿಸ್ಕೊಂಡೆ. ಆಮೇಲೆ ನಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ ಓವರ್ ಆಲ್ ಹೆಲ್ತ್ ಎಲ್ಲ ಚೆನ್ನಾಗಾಗಿದೆ. ಒಂದು ಧ್ಯಾನಕ್ಕೆ ಕೂತಾಗ ಒಂದು 4-5 ಮಿನಿಟ್ಸ್ ಒಳಗಡೆ ಫುಲ್ ತಲೆ ಎಲ್ಲ ಒಂಥರ ಭಾರ ಆಗೋಗತ್ತೆ. ಆಮೇಲಿಂದ ಓಕೆ ನಡೀತಾ ಇರತ್ತೆ ಧ್ಯಾನ. ಆದ್ಮೇಲೆ ಇನ್ನೊಂದು 5 ಮಿನಿಟ್ಸ್ ಇದೆ ಅಂತ ಅಂದಾಗ ಜ್ಞಾಪನ ಬರುತ್ತೆ. ಬಟ್ ಅದಾದ್ಮೇಲೆ ತಲೆ ಭಾರ ಒಂದ್ ಸ್ವಲ್ಪ ಹೊತ್ತು ಅದಾದ್ಮೇಲೂ ಕೂಡ ಇರುತ್ತೆ ಮೇಡಮ್. ಇದು ಯಾಕೆ ಆಗ್ತಾ ಇದೆ? ನಾನು ಧ್ಯಾನ ಮಾಡ್ತಾ ಇದೀನಾ ಇಲ್ವಾ ಅದು ನನ್ಗೆ ಕರೆಕ್ಟ್ ಆಗಿ ನೀವು ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಮೇಲೆ ಇರಲ್ಲ ಅಲ್ವಾ ಮೇಡಮ್ ಧ್ಯಾನ ಆದ್ಮೇಲೆ? ಆಮೇಲೆ ಒಂದು 5-10 ನಿಮಿಷ ಬೇಕು ಮೇಡಮ್ ನನ್ಗೆ ಒಂದ್ ಸ್ವಲ್ಪ ನಾರ್ಮಲಿ ಬರ್ತೀರಾ? ಎಸ್, ಕಾಮನ್ ಎಕ್ಸ್ಪೀರಿಯನ್ಸ್ ಮೇಡಮ್. ಅಂದ್ರೆ ಕಾಯಾನುಪಾಸನ ನಡೀತಾ ಇರುತ್ತೆ. ನೀವು ಸಾಕಷ್ಟು ಎನರ್ಜೀಸ್ ನ ರಿಸೀವ್ ಮಾಡ್ತಾ ಇರ್ತೀರಾ ಆ ಟೈಮ್ ಅಲ್ಲಿ. ಆ ಎನರ್ಜೀಸ್ ರಿಸೀವ್ ಮಾಡುವಾಗ ಆ ಹೆವಿನೆಸ್, ಆ ತರ ಪೇನ್ಸ್ ಅದೆಲ್ಲ ಬರ್ತಾ ಇರುತ್ತೆ. ಕರೆಕ್ಟ್ ಇದೆ, ಅದ್ರಲ್ಲಿ ಏನು ಇನ್ನ ಡೌಟ್ ಇಲ್ಲ. ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಮುಂದುವರ್ಸಿ. ಸರಿ ಇದೆ, ಅದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಯಾವಾಗ ನೀವು ಎನರ್ಜೀಸ್ ರಿಸೀವ್ ಮಾಡ್ತಿರ್ತೀರಲ್ವಾ ಅದ್ ಆ ತರ ನಡೀತಾ ಇರುತ್ತೆ. ಆ ಒಳಗೆ ಆ ಪ್ರೋಸೆಸ್ ನಡೀತಾ ಇರುತ್ತೆ, ಕ್ಲೆನ್ಸಿಂಗ್ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಆ ಭಾರ ಆಗೋದು ಅದೆಲ್ಲ. ಓಕೆ ಮೇಡಮ್. ಇನ್ನ 3 months ಆಯ್ತಂದ್ರ ಬಂದು? ಹೌದು, 3.5 months ಆಯ್ತು. ನನ್ಗೆ ಆಕ್ಚುಲಿ ಒಂದೊಂದ್ಸಾರಿ ನಾನು ಇರೋದಿಲ್ಲಿ UK ಇದ್ದೀನಿ, ಇನ್ನು ಬೆಂಗಳೂರಿಗೆ ವಾಪಸ್ ಬಂದಿಲ್ಲ ನಾನು. ಸೊ ನನ್ಗೆ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ಸೊ ನಾನು ಲೈವ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ನನ್ಗೆ ಇಂಡಿಯನ್ ಟೈಮಿಂಗ್ಸ್ ಲೈವ್ ಅಲ್ಲಿ. ಸೊ ಒಂದೊಂದ್ ಟೈಮ್ ಈಗ ಆಗುತ್ತೆ ನನ್ಗೆ, ಯಾವಾಗ ಆಗುತ್ತೆ ಅವಾಗ ನನ್ಗೆ ಲೈವ್ ಅಲ್ಲಿ ಮಾಡ್ಕೊಳಕ್ ಆಗುತ್ತೆ. ಸೊ ಎನರ್ಜೀಸು ಅದೆಲ್ಲಾನು ಓಕೆ. ನಂಗೆ ಈ ತರ ಕೂತಾಗ ಯಾವಾಗ್ಲೂ ಹಿಂಗೆ ಆಗ್ತಾ ಇದೆ. ಕೂತಾಗ ಕೆಲವು ದಿನ
ಕೆಲವು ದಿನ ಅದು ಫುಲ್ಲು ನಿಮಗೆ ಪರ್ಮನೆಂಟ್ ಅಂತಲ್ಲ, ಕ್ಲೆನ್ಸ್ ಆಗೋವರೆಗೂ ಅದಾಗ್ತಾ ಇರುತ್ತೆ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಫಸ್ಟ್ ಬಾಡಿ ಕ್ಲೆನ್ಸ್ ಆಗ್ಬೇಕಲ್ವಾ, ಕಾಯಾನುಪಾಸನ ಅಂತೀವಿ ಅದನ್ನ. ಆ ಕ್ಲೆನ್ಸಿಂಗ್ ನಡೆಯುವಾಗ, ಆ ಪ್ರೋಸೆಸ್ ನಡೆಯುವಾಗ ಇದು ಒಂದು ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮೇಡಮ್. ಹೋಗುತ್ತೆ, ಗ್ರಾಜುಯಲಿ ನಿಮ್ಗೆ ಅದು ಹೋಗುತ್ತೆ, ಸರಿ ಹೋಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂದಿನಿ ಮಾತಾಡಿ. ಹಲೋ ಮ್ಯಾಮ್, ಕೇಳಿಸ್ತಿದ್ಯಾ? ಹಾ. ಮ್ಯಾಮ್, ಅದೇ ನಾನು ಮೆಡಿಟೇಷನ್ ಧ್ಯಾನ ಮಾಡುವಾಗ ನಾವು ಎರಡು ಕೈ ಹಿಂಗೆ ಕ್ರಾಸ್ ಮಾಡ್ಕೊಂಡು ಕೂತಿರ್ತೀವಲ್ವಾ, ಆವಾಗ ಕೆಲವೊಂದ್ಸರಿ ಶೋಲ್ಡರಿಂದ ಮುಂಗೈವರೆಗೂ ಕೈ ಫುಲ್ ಜುಮ್ 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 ಅನ್ನತ್ತೆ. ನೆಕ್ಸ್ಟು ನನಗೆ ಮುಂದಕ್ಕೆ ಮೆಡಿಟೇಷನ್ ಮಾಡೋಕೆ ಆಗೋದೇ ಇಲ್ಲ ಅನ್ನೋಷ್ಟು ಇದಾಗುತ್ತೆ ಮ್ಯಾಮ್. ಅದು ನಾನು ಸ್ಟಾಪ್ ಮಾಡಿ ಇದು ಮಾಡಿದ್ಮೇಲೆ ಮಿನಿಮಮ್ 10 to 15 ಮಿನಿಟ್ಸ್ ಬೇಕು ನನಗೆ ಅದು ನಾರ್ಮಲ್ ಆಗೋಕ್ಕೆ. ನೀವ್ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಮೇಡಮ್? ನಾನೊಂದು 6 ಮಂತ್ಸಿಂದ ಮಾಡ್ತಾ ಇದ್ದೀನಿ ಮ್ಯಾಮ್. ಎಷ್ಟೊತ್ತು ಮಾಡ್ತಾ ಇದ್ದೀರಾ? 1 ಅವರ್ ಮಾಡ್ತೀನಿ ಮ್ಯಾಮ್. ಸೊ ಇದೂನು ಮೇಡಮ್ ಆಗ್ಲೇ ಅವ್ರು ಹೇಳ್ದಂಗೆನೆ ಇದು ಅದೇ ಪ್ರೊಸೆಸ್ ಏನೇನೆ. ನಿಮಗೆ ಕೈ ಆತರ ಲಾಕ್ ಆದಂಗ ಆಗೋದು, ಜೋಮ್ ಹಿಡಿಯೋದು, ಆದ್ರೆ ಸರ್ ಮಾಡ್ಕೋಬಹುದು. ನೀವು ಕೈ ಬಿಡಿಸ್ಕೋಬಾರ್ದು ಅಂತೇನಿಲ್ಲ. ಕೈ ತುಂಬಾ ಜೋಮ್ ಹಿಡ್ತಿದೆ, ನಿಮ್ಗೆ ಆಗ್ತಾನೆ ಇಲ್ಲ ಅಂತಂದ್ರೆ ಕೈ ಲೂಸ್ ಮಾಡ್ಕೊಳ್ಳಿ, ಸಣ್ಣ ಮಾಡಿ ಮತ್ತೆ ಸರಿ ಮಾಡ್ಕೋಬಹುದು. ಕಣ್ಣು ಬಿಡಬೇಡಿ ಅಷ್ಟೇನೆ. ಕೈಗಳು ಅಡ್ಜಸ್ಟ್ ಮಾಡ್ಕೋಬಹುದು, ಸರ್ ಮಾಡ್ಕೋಬಹುದು. ಅದೆಲ್ಲ ಮೇಡಮ್ ಎಲ್ಲ ಏನ್ ಹೇಳ್ತಾ ಇದ್ದೀರಾ ಇವಾಗ ನೀವು, ಇದೆಲ್ಲಾನು ಕಾಯಾನುಪಾಸನನೇ ಮೇಡಮ್, ಕ್ಲೆನ್ಸಿಂಗ್ ಪ್ರೊಸೆಸ್ ಅಷ್ಟೇನೆ. ಒಬ್ಬೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಬಿಡಬೇಡಿ ಅಷ್ಟೇನೆ. ಈಗ ನೀವು ಬರೀ 1 ಅವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಎಷ್ಟು ಏಜು? 35 ಮ್ಯಾಮ್. 35. ಅಂದ್ರೆ ಬೇರೆ ಹೆಲ್ತ್ ಇಶ್ಯೂಸ್ ಇದೆಯಾ? ಹಾಂ ಮ್ಯಾಮ್, ಸ್ವಲ್ಪ ನೀ ಪೇನ್ ಇದೆ, ಮತ್ತೆ ನನಗೆ ಓವೇರಿಯನ್ ಸಿಸ್ಟ್ ಇತ್ತು. ಸೊ ರೀಸೆಂಟಾಗಿ ಲ್ಯಾಪ್ರೋಸ್ಕೋಪಿ ಮಾಡಿದ್ದಾರೆ. ಸೊ ಅದೇ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದ್ದಷ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಿಧಾನಕ್ಕೆ ಗ್ರಾಜುಯಲ್ ಆಗಿ ಅದು ಟೈಮ್ ಆಫ್ ಮೆಡಿಟೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳಿ. 1 ಅವರ್ ಮಾಡ್ತಿದ್ದೀರಾ, ಗ್ರಾಜುಯಲ್ ಆಗಿ 65 ಮಿನಿಟ್ಸ್ 70 ಮಿನಿಟ್ಸ್ ಆ ತರ ಮಾಡ್ಕೊಂಡು ನೀವು ಒಂದು 7 ಡೇಸ್ ಆಗುತ್ತಾ ಅಥವಾ 9 ಡೇಸ್ 11 ಡೇಸ್ ಆ ತರ ಇಟ್ಕೊಂಡು 3 ಅವರ್ಸ್ ಮಾಡಕ್ಕೆ ಟ್ರೈ ಮಾಡಿ. ಕೆಲವೊಂದ್ಸಲ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿದ್ದೆ ಬಂದ್ಬಿಡುತ್ತೆ ಮ್ಯಾಮ್, ಗೊತ್ತೇ ಆಗೋದಿಲ್ಲ. ಬರ್ಲಿ ಮೇಡಮ್ ಬರ್ಲಿ, ಯಾಕೆಂದ್ರೆ ನಮ್ಗೆ ಎನರ್ಜಿ ಸಾಕಷ್ಟು ಇರಲ್ಲ. ಸೊ ಯಾವಾಗ ನಿಮ್ಮಲ್ಲಿ ಎನರ್ಜಿ ಕಡಿಮೆ ಇರುತ್ತೆ ಅಥವಾ ಎಲ್ಲಿ ಎನರ್ಜಿ ಬ್ಲಾಕೇಜ್ ಇರುತ್ತೆ, ಎಲ್ಲಿ ಎನರ್ಜಿ ಲೀಕೇಜ್ ಇರುತ್ತೆ, ಆವಾಗ ಇದೆಲ್ಲ ಆಗ್ತಾ ಇರುತ್ತೆ. ನಿದ್ದೆ ಬಂದಂಗ ಆಗೋದು ಅದೆಲ್ಲ ಸಹಜ ಮೇಡಮ್. ಸಾಕಷ್ಟು ಎನರ್ಜಿ ನಿಮಗೆ ಸಿಕ್ಕಿದಾಗ ಮತ್ತೆ ನೀವು ಅವೇರ್ನೆಸ್ ಅಲ್ಲಿ ಇರ್ತೀರಾ. ಕಂಟಿನ್ಯೂ ಮಾಡಿ. ನೀವು ಕೂರೋದು ಇಂಪಾರ್ಟೆಂಟ್. ಅಲ್ಲಿ ನಿದ್ದೆ ಬರ್ತಾ ಇದೆಯಾ, ಧ್ಯಾನ ಮಾಡ್ತಾ ಇದೀನಿ ಅದು ಯೋಚನೆ ಮಾಡಕ್ ಹೋಗ್ಬೇಡಿ. ಜಸ್ಟ್ ಕಣ್ ಮುಚ್ಕೊಂಡು ನೀವು ಅಷ್ಟೊತ್ತು ಕೂತಿದ್ದೀರಾ, ಅದು ಇಂಪಾರ್ಟೆಂಟ್. ನಿಧಾನ ಗ್ರಾಜುಯಲ್ ಆಗಿ ಸರಿ ಆಗುತ್ತೆ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ದಿವ್ಯಾ ಮಾತಾಡಿ. ಮೇಡಮ್ ಇದ್ರು ಅಂದ್ರೆ ನಿಮ್ ಕರ್ಮಗಳನ್ನ ನೀವು ಜನನಕ್ಕಿಂತ ಮುಂಚೆನೆ ನೀವೇ ಬರ್ಸ್ಕೊಂಡಿರ್ತೀರಾ. ಪ್ಯಾನಲ್ ಅಲ್ಲಿ ಜೂಡಿ ಮೆಂಬರ್ಸ್ ಇರುತ್ತಾರೆ, 12 ಮೆಂಬರ್ ಅಂತ. ಆದ್ರೆ ಇವಾಗ ಅದು ನಮ್ಗೆ ಒಂದ್ ಕನ್ಸಿನ ರೂಪದಲ್ಲೋ ಇಲ್ಲ ಏನೋ ಆಗುತ್ತೆ ಅಂತ ಮುನ್ಸೂಚನೆ ನಮಗ್ ಮೊದ್ಲೇ ಗೊತ್ತಾಗುತ್ತಲ್ಲ, ಅದು ಹೇಗೆ ಮೇಡಮ್? ಆಗಿದೆ ನನ್ಗೆ, ಇವಾಗ ರೀಸೆಂಟ್ ಆಗಿ ಆಗಿದೆ. ಏನು ಹೇಳಿ ಮೇಡಮ್ ಹೇಳಿದ್ರು, ಇವಾಗ ನಿಮ್ ಶತ್ರುಗಳು ಇರ್ತಾರಲ್ಲ, ಅವರು ಈಗಿನ ಜನ್ಮದ ಶತ್ರುಗಳು ಅನ್ಕೊಂಡಿದ್ದೀರಲ್ಲ, ಅವರು ಶತ್ರುಗಳಲ್ಲ. ಯಾವ್ದೋ ಅವರು ನಿಮ್ ಸ್ನೇಹಿತರೇ ಆಗಿರ್ತಾರೆ. ಆದ್ರೆ ನಿಮ್ ಕರ್ಮ ಕಳಿಯಕ್ಕೋಸ್ಕರ ನೀವೇ ಅವ್ರನ್ನ ಶತ್ರುಗಳ ತರ ಚೂಸ್ ಮಾಡ್ಕೊಂಡಿರ್ತೀರಾ. ನೀವು ಮೊದ್ಲೇನೆ ಪ್ಯಾನಲ್ ಅಲ್ಲಿ ನಿಮ್ ಜನನಕ್ಕಿಂತ ಮುಂಚೆನೆ ನೀವೇ ಬರ್ಸ್ಕೊಂಡಿರ್ತೀರಾ ಅದನ್ನ, ಹಿಂಗೆ ಮಾಡ್ಕೋಬೇಕು, ಹಿಂಗೆ ಆಗುತ್ತೆ ಅಂತ. ಅದು ಇವಾಗಿನ ಜನ್ಮದಲ್ಲಿ ನಮ್ಗೆ ಮುಂಚೆಗೆ ಗೊತ್ತಾಗುತ್ತೆ ಮೇಡಮ್. ಅದು ಕನ್ಸಿನ ರೂಪದಲ್ಲಾದ್ರೂ ಬರುತ್ತೆ, ಇಲ್ಲ ನಮ್ಗೇನೋ ಆಗುತ್ತೆ, ಈ ತರ ಜಗಳ ಆಗುತ್ತೆ ಅಂತ ಮುಂಚೆಗೆ ನಮ್ಗೆ ಒಂದ್ ಸೂಚನೆ ಸಿಕ್ತಿರುತ್ತೆ. ಅದ್ ಹೇಗೆ ಮೇಡಮ್ ಅಂತ ಗೊತ್ತಾಗ್ತಿಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ಆತರ ಆಗಿದೆ. ಕನ್ಸಲ್ ಬಂದಿತ್ತು ಯಾರ ಜೊತೆನೆ ಜಗಳ ಮಾಡಂಗೆ. ಬಟ್ ಅದ ನೆಕ್ಸ್ಟ್ 3 days 4 days ಅಲ್ಲಿ ಮತ್ತೆ ಜಗಳ ಆಯ್ತು. ಹಿಂಗೆ ಆಗುತ್ತೆ ಅಂತ ಮುಂಚೆಗೆ ಗೊತ್ತಾಗುತ್ತಲ್ಲ, ಅದ್ ಹೇಗೆ ಮೇಡಮ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಎಸ್, ನೀವು ಮೆಡಿಟೇಷನ್ ಯಾವಾಗಿಂದ ಮಾಡ್ತಾ ಇದ್ದೀರಾ? ನಾನು ಮೇಡಮ್ ಸೆಕೆಂಡ್ ಟೈಮ್ ಕೊರೋನಾ ಬಂತಲ್ಲ ಮೇಡಮ್, ಅವಾಗಿಂದಾನು ಸ್ಟಾರ್ಟ್ ಮಾಡಿದೀನಿ ಮೇಡಮ್ ನಾನು. ಸೊ ಮಾಡ್ತಾ ಇದೀರಲ್ವಾ, ಮಾಡ್ತಾ ಮಾಡ್ತಾ ನಮಗೆ ಸೆನ್ಸರಿ ಇದಿರುತ್ತಲ್ಲ, ಸೆನ್ಸ್ ನಮಗೇನೆ ಫೀಲ್ ಆಗುತ್ತೆ ಮೇಡಮ್. ಅದು ಥರ್ಡ್ ಐ ಆಕ್ಟಿವೇಶನ್ ಅಂತ ಹೇಳ್ತೀವಿ ನಾವ್. ಇದನ್ನೆಲ್ಲಾನು ಗೊತ್ತಾಗ್ತಾ ಬರುತ್ತೆ ನಮಗೇನೆ. ಧ್ಯಾನ ಮಾಡ್ತಾ ಮಾಡ್ತಾ ಅದೇ ಮೇಡಮ್ ಆಗೋದು. ನಾವ್ ಏನ್ ಪ್ರಾಬ್ಲಮ್ ಇದ್ರು ನಾವ್ ಅದಕ್ಕೆ ಅಲ್ವಾ ಇನ್ನೊಬ್ರ ಹತ್ರ ಕೇಳಕ್ ಹೋಗ್ಬಾರ್ದು. ನಮ್ ಪ್ರಾಬ್ಲಮ್ಸ್ ನಮಗೆ ಗೊತ್ತಾಗುತ್ತೆ, ನಾವೇ ಸಾಲ್ವ್ ಮಾಡ್ಕೋಬಹುದು. ಯಾವಾಗ ನಮಗೆ ಆ ಒಂದು ಏನ್ ಹೇಳ್ತೀವಿ ಆ ಲೆವೆಲ್ಗೆ
ರೀಚ್ ಆಗ್ತೀವಲ್ಲ ಎಲ್ಲ ಗೊತ್ತಾಗ್ತಾ ಬರುತ್ತೆ ಮೇಡಮ್. ಆದ್ರೆ ಅದನ್ನ ನಾವು ಬೇರೆಯವ್ರದಕ್ಕೆ ಉಪಯೋಗಿಸ್ಕೋಬಾರ್ದು. ನಿಮಗೆ ಇಂಟ್ಯೂಷನ್ ಅಂತ ನಾವ್ ಅದನ್ನೇ ಹೇಳೋದು. ಧ್ಯಾನ ಮಾಡ್ತಾ ಮಾಡ್ತಾ ಆಗೋದ್ ಗೊತ್ತಾಗ್ತಾ ಬರುತ್ತೆ ಮೇಡಮ್. ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಡ್ರೀಮ್ಸ್ ರೂಪದಲ್ಲೂ ಬರುತ್ತೆ ನೀವ್ ಅಂದಂಗೆ, ಅಥವಾ ನಮಗೆ ಅರ್ಥ ಆಗುತ್ತೆ ಹೀಗೆ ಆಗುತ್ತೆ ಅನ್ನೋದನ್ನು ಗೊತ್ತಾಗ್ತಾ ಬರುತ್ತೆ. ಅದೆಲ್ಲ ಧ್ಯಾನದಿಂದಾನೆ ಮೇಡಮ್. ಧ್ಯಾನ ಮಾಡ್ತಾ ಮಾಡ್ತಾನೆ ಆ ಎಲ್ಲಾ ಫೀಲಿಂಗ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ಅಭಿಲಾಷ ಮೇಡಮ್ ಏನ್ ಹೇಳ್ತಾರೆ? ಅವ್ರಿಗೆ ಗೊತ್ತಾಯ್ತಲ್ಲ. ಸೊ ಮಧ್ಯದಲ್ಲಿ ಕಟ್ ಆಯ್ತು ನಂದು, ಕನೆಕ್ಷನ್ ಪೂವರ್ ಇತ್ತು. ಸೊ ಪ್ರಶ್ನೆ ಏನಿತ್ತು ಹೇಳಿ? ಅವರಿಗೆ ಅದೇ ನೀವು ಹೇಳಿದ್ರಲ್ಲ, ನಾವೇ ಎಲ್ಲ ಕೇಳ್ಕೊಂಡ್ ಬಂದಿರ್ತೀವಿ, ನಾವೇ ಬರ್ಕೊಂಡ್ ಬಂದಿರ್ತೀವಿ ಇಲ್ಲಿ ಅಂತ ಅಂದ್ಬಿಟ್ಟು, ಏನ್ ಬೇಕು ಏನಾಗ್ಬೇಕು ಅದನ್ನೆಲ್ಲಾನು. ಸೊ ಅದು ಈ ನಡುವೆ ಅವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಕನ್ಸಿನ್ ರೂಪದಲ್ಲಾರು ಬರ್ತಾ ಇದೆ, ಇಲ್ಲ ಒಟ್ಟು ಒಂದು ಇಂಟ್ಯೂಷನ್ ಒಳಗಿಂದ ಬರ್ತಾ ಇದೆ, ಅವ್ರಿಗೆಲ್ಲ ಗೊತ್ತಾಗ್ತಾ ಇದೆ ಇಂಥದೇ ಆಗುತ್ತೆ ಅಂತ ಅಂದ್ಬಿಟ್ಟು ಅದಾಗ್ತಾ ಇದೆ. ಹೌದು, ಆಲ್ರೆಡಿ ಶಾಂತಲಾ ಮಾಸ್ಟರ್ ಅವರು ಹೇಳಿದ್ದನ್ನ ಅದೇ ರೀಸನ್. ಸೊ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮ ಸೂಕ್ಷ್ಮವಾಗ್ತೀವಿ, ಮೋರ್ ಸೆನ್ಸಿಟಿವ್. ಸೊ ನಮ್ಗೆ ಈ ನಮ್ಮ ಸುತ್ತಮುತ್ತ ಏಂಜಲ್ಸು, ಸ್ಪಿರಿಟ್ ಗೈಡ್ಸು ಎಲ್ಲ ಇರ್ತಾರಲ್ವಾ, ಅವ್ರಿಗೆ ನಮ್ಗೆ ಆಕ್ಚುಲಿ ಮೆಸೇಜಸ್ ಕೊಡ್ತಾ ಇರ್ತಾರೆ. ಸೊ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ವಿ ವಿಲ್ ಸ್ಟಾರ್ಟ್ ಹಿಯರಿಂಗ್. ಅವರು ಏನ್ ನಮಗೆ ಮೆಸೇಜ್ ಹೇಳ್ಬೇಕು ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದೇ ವಿಷನ್ಸ್ ಆಗಿರ್ಬೋದು, ಇಂಟ್ಯೂಷನ್ಸ್ ಆಗಿರ್ಬೋದು, ಇಲ್ಲ ಕ್ಲಿಯರ್ ಆಡಿಯನ್ಸ್ ಆಗಿರ್ಬೋದು. ಸೊ ನಾವು ಇದನ್ನ ಇಂಟ್ಯೂಷನ್ ಅನ್ನೋದನ್ನ ಕ್ಯಾಟಗರಿ ತಗೊಂಡು ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ನಮ್ಗೆ ಇವಾಗ ನಿಮ್ಗೆ ಇದು ಆತರ 3-4 ಟೈಮ್ಸ್ ಆತರ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತಂದ್ರೆ ನೋಡಿ, ಎಚ್ಚರಿಕೆ ಕೊಡ್ತಿದೆ, ಮೆಸೇಜಸ್ ಕೊಡ್ತಾ ಇದೆ, ನೀವು ಈ ತರ ಆಗುತ್ತೆ, ಯು ಶುಡ್ ಬಿ ಮೋರ್ ಕೇರ್ಫುಲ್. ಅವ್ರು ಏನ್ ಮಾಡ್ಬೇಕು ಅದನ್ನ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ಸುತ್ತಮುತ್ತ ಹೇಳಿದ್ನಲ್ಲ, ಏಂಜಲ್ಸ್ ಯಾವಾಗ್ಲೂ ಇರ್ತಾರೆ, ಅವ್ರನ್ನ ಗೈಡೆನ್ಸ್ ಕೇಳ್ಬೋದು. ಸೊ ಮೇಡಮ್ ಇಲ್ಲ ಮೇಡಮ್, ನಾನು ಮಾತಾಡಿಲ್ಲ ಏಂಜಲ್ಸ್ ಜೊತೆ, ಬಟ್ ಹೇಳ್ಕೊಂಡಿದ್ದೀನಿ ನನ್ಗೆ ಹಿಂಗ ಆಗ್ಬೇಕು ಅಂತ. ಈ 2 days ಅಲ್ಲಿ ನಾನು 11 ಪೋರ್ಟಲ್ ಅಂತ ಏಂಜಲ್ಸ್ ಓಪನ್ ಆಗಿತ್ತು. ನಾನು ಅವಾಗ ಜಸ್ಟ್ ಕೇಳ್ಕೊಂಡೆ, ನನ್ಗೆ ಮಳೆ ಅಂದ್ರೆ ವ್ಯವಸಾಯ ಮಾಡಿದೀವಿ, ಅದಕ್ಕೆ ನನ್ಗೆ ಮಳೆ ಬೇಕು ಇವಾಗ ನನ್ಗೆ ಇವಾಗ ಮಳೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ನಾನ್ ಮಳೆ ಬರ್ತಿದೆ ಅಂತ ಫೀಲ್ ಮಾಡ್ದೆ. ಅದಾದ ನೆಕ್ಸ್ಟ್ ಡೇನೆ ನೈಟ್ ಮಳೆ ಬರ್ತು ಮೇಡಮ್. ನಂಗೆ ತುಂಬಾ ಆಶ್ಚರ್ಯ ಆಯ್ತು ಮೇಡಮ್, ನಿಜವಾಗ್ಲೂ ಖುಷಿ ಆಯ್ತು ಅವಾಗ ಏನ್ ನಿಜ ಏಂಜಲ್ಸ್ ಇದಾರೆ ಅಂತ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ನನ್ಗೆ ಅವಾಗ ಹಂಗೆ ಕೆಲವೊಂದು ನನ್ಗೆ ಗೊತ್ತಾಗ್ತಿದೆ ಮೇಡಮ್. ನನ್ಗೆ ಅದ್ ಏನಂತ ಮೇಡಮ್ ಇಬ್ರು ಗಾರ್ಡಿಯನ್ ಏಂಜಲ್ಸ್ ನಿಮ್ ಜೊತೆ ಸ್ಟಾರ್ಟಿಂಗ್ ನಿಮ್ಮ ಸೋಲ್ ಇದಾಗತ್ತಲ್ಲ, ಆಗಿಂದಾನು ನಿಮ್ ಜೊತೆ ಇಬ್ರು ಗಾರ್ಡಿಯನ್ ಏಂಜಲ್ಸ್ ಇದ್ದೇ ಇರ್ತಾರೆ. ಆ ಏಂಜಲ್ಸ್ ಹೇಗೆಂದ್ರೆ ಯಾವಾಗ್ಲೂ ರೆಡಿ ಇರ್ತಾರೆ ಹೆಲ್ಪ್ ಮಾಡಕ್ಕೆ, ಅದೇ ಅವ್ರು ಮಾಡಲ್ಲ, ನೀವು ಕೇಳಿದ್ರೆ ಮಾಡ್ತಾರ ಆ ಟೈಮಲ್ಲಿ ಬಂದು. ಸೊ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡಷ್ಟು ಯಾರು ಅರ್ಥ ಮಾಡ್ಕೊಂಡಿರಲ್ಲ. ಯಾಕೆಂದ್ರೆ ಆ ಸೋಲ್ ಇವಾಲ್ವ್ ಅಂದ್ರೆ ಫಸ್ಟ್ ಟೈಮ್ ನೀವ್ ಎಲ್ಲಿ ಮಿನರಲ್ ಕಿಂಗ್ಡಮ್ ಎಂಟ್ರಿ ಆಗಿರ್ತೀರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಅದೇ ಗಾರ್ಡಿಯನ್ ಏಂಜಲ್ಸ್ ನಿಮ್ ಜೊತೆ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆಲ್ಲಾ ಗೊತ್ತಿರುತ್ತೆ ನಿಮ್ ಬಗ್ಗೆ. ಸೊ ಯಾವಾಗ ನೀವು ಫುಲ್ ಆ ಒಂದು ಅಂದ್ರೆ ನೀವು ಒಂದು ಸ್ವಾರ್ಥಕ್ಕೆ ಕೇಳ್ಕೊಂಡ್ರೆ ಮತ್ತದಾಗಲ್ಲ. ಎಲ್ಲಿ ನೀವು ಲೋಕ ಕಲ್ಯಾಣಕ್ಕಾಗಿ ಕೇಳ್ಕೊಂತೀರಾ, ಎಲ್ಲಿ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿರ್ತೀರಾ, ಆ ತರದ್ದು ಬೇಗನೆ ಅವರು ಮ್ಯಾನಿಫೆಸ್ಟ್ ಮಾಡ್ತಾರೆ, ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಆತ್ಮಾಯಣ ಬುಕ್ ಓದಿದ್ರೆ ಗೊತ್ತಾಗುತ್ತೆ. ನಾನು ಆತ್ಮಾಯಣ ಕ್ಲಾಸ್ ಅಲ್ಲೂ ಹೇಳಿದ್ದೆ, ಈಗ ಹೇಳಿದ್ರಲ್ಲ ನೀವು ಇಂಟ್ಯೂಷನ್ಸ್ ಗೊತ್ತಾಗುತ್ತೆ ನನ್ಗೆ ಏನಾಗುತ್ತೆ ಅಂತ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ಅಂತ. ಆ ಬುಕ್ ಓದಿ, ಅದ್ರಲ್ಲಿದೆ. ಅಲ್ಲಿ ಮಾಸ್ಟರ್ಸ್ ಎಲ್ಲ ನಮ್ಗೆ ಕೊಡ್ತಾ ಇರ್ತಾರೆ, ಮುಂಚಿಂದಾನೇ ಅವ್ರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಈ ತರದಾಗುತ್ತೆ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ಕೊಡ್ತಾ ಇರ್ತಾರೆ ಮೇಡಮ್. ಅದು ಯಾವಾಗ ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅಂದ್ರೆ ನೀವ್ ಯಾವಾಗ ಜಾಸ್ತಿ ಈ ತರ ಮೆಡಿಟೇಷನ್ ಮಾಡಿ 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 ಆ ಪವರ್ನ ಗೇನ್ ಮಾಡ್ತಿರಲ್ಲ, ಅವಾಗ ಅದು ಅರ್ಥ ಆಗುತ್ತೆ ನಿಮ್ಗೆ. ಮಾಸ್ಟರ್ಸ್ ಅಂತವ್ರಿಗೆ ಆ ಒಂದು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೋ ಅದನ್ನ ತಗೊಳ್ಳೋ ಕೆಪಾಸಿಟಿನೂ ಇರ್ಬೇಕು ನಮಗೆ. ಸೊ ನೀವು ಧ್ಯಾನ ಚೆನ್ನಾಗ್ ಆಗ್ತಾ ಇದೆ, ಮಾಡ್ತಾ ಇದೀರಾ, ನಿಮಗೆ ಆ ಪವರ್ ಬರ್ತಾ ಇದೆ. ಸೊ ಅದನ್ನ ಒಳ್ಳೇದಕ್ಕೆ ನನ್ನ ಗುರುಗಳು ಅಂತಾನೆ ಹೇಳ್ಬೇಕು ಮೇಡಮ್. ನೀವೇ ಮೇಡಮ್ ಇದಕ್ಕೆಲ್ಲ ನಿಮ್ ಕ್ಲಾಸ್ಗಳನ್ನ ನಾನು ಎಲ್ಲಾನು ಕೇಳ್ತೀನಿ, ಮತ್ತೆ ಎಲ್ಲಾ ಕ್ಲಾಸ್ಗೂ ಅಟೆಂಡ್ ಮಾಡ್ತೀನಿ. ಇದೆಲ್ಲ ಬಂದಿರೋದು ಜ್ಞಾನ ನಿಮ್ಮಿಂದಾನೆ ಅಂತ ಹೇಳ್ಬೋದು ಮೇಡಮ್. ಅಂದ್ರೆ ನಾನು ಏನೋ ಒಂದ್ ಕಲ್ಲಾಗಿದೆ, ಅದನ್ನ ಇಲ್ಲ ಇದನ್ನು ಮೂರ್ತಿ ಮಾಡ್ಬಹುದು ಅಂತ ಹೇಳ್ಬಿಟ್ಟು ನೀವು ಮೇಡಮ್ ಮಾರ್ಗದರ್ಶನ ಮಾಡಿದವ್ರು. ಅದಕ್ಕೆ ಮೇಡಮ್ ನಿಮ್ಗೆ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್. ನಾನು ಥ್ಯಾಂಕ್ ಯು ಮೇಡಮ್. ಪತ್ರಿಜಿ ಅವ್ರಿಗೆ ಹೇಳೋಣ, ಎಲ್ಲರೂ ನಾವು ಪತ್ರಿಜಿ ಅವ್ರಿಗೆ ಹೇಳೋಣ, ಅವ್ರು ನಮ್ಮ ಮೂಲಕ ಹೇಳಿಸ್ತಾ ಇದಾರೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನೀವು ಮಾಡ್ತಿದ್ದೀರಲ್ಲ ಅದು ಇಂಪಾರ್ಟೆಂಟ್ ಮೇಡಮ್. ನೀವು ಅಷ್ಟು ಸಾಧನೆ ಮಾಡ್ತಾ ಇದ್ದೀರಾ, ನೀವು ಪಡ್ಕೊಂಡಿದ್ದೀರಾ ಅದನ್ನ. ನಾವೆಲ್ಲ ಜಸ್ಟ್ ಒಂದು ಮೀಡಿಯಂ ಅಷ್ಟೇನೆ, ನೀವು ಅದನ್ನ ಸಾಧನೆ ಮಾಡಿ ಪಡ್ಕೊಳ್ತಾ ಇದ್ದೀರಾ ಪವರ್ಸ್ ಎಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಎಸ್, ವೇದ ಮೇಡಮ್ ಅಂತ. ಹಲೋ, ಹಾಯ್ ಮ್ಯಾಮ್. ನಂದು ಇದು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಿರೋದು. ನನಗೆ 1 ಮಂತ್ ಇಂದ ನಾನು ಮೆಡಿಟೇಷನ್ ಮಾಡ್ತಿದ್ದೀನಿ. ಬಟ್ ನನಗೆ ಕ್ಲಾಸ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದ್ರಿಂದ ನಂಗೆ ಕೆಲವು ಕ್ವೆಶನ್ಸ್ ಇತ್ತು, ಅದನ್ನ ಕೇಳೋಣ ಅಂತ ಅನ್ಕೊಂಡೆ. ಮನೋರಮಾ ಮ್ಯಾಮ್ದು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದಾಗ ಅವ್ರು ಒಂದು ಯೂಟ್ಯೂಬ್ ವಿಡಿಯೋಲ್ ಹೇಳಿದ್ದಾರೆ, ಮೆಡಿಟೇಷನ್ ಮಾಡ್ತಿರೋದು ನೀವು ಕರೆಕ್ಟ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕಣ್ ಮುಚ್ಕೊಂಡಾಗ ಕಲರ್ಸ್ ಕಾಣಿಸುತ್ತೆ, ಇಲ್ಲ ನಿಮ್ ಬಾಡಿ ಮೂವ್ ಆಗ್ತಿರೋ ತರ ಅನ್ಸುತ್ತೆ, ಬಟ್ ನೀವು ಒಂದೇ ಪ್ಲೇಸ್ ಅಲ್ಲಿ ಕೂತಿರ್ತೀರಾ. ಅದೆಲ್ಲ ಯೂಶಲಿ ನಂಗೆ ಆಗ್ತಿತ್ತು ಫಸ್ಟ್ ಟೈಮ್ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ. ಬಟ್ ಈ ನಡುವೆ ಆತರ ಏನು ಫೀಲಿಂಗ್ಸ್ ಬರ್ತಿಲ್ಲ, ಏನು ಆಗ್ತಿಲ್ಲ. ಸೊ ನಾನು ಮೆಡಿಟೇಷನ್ ಕರೆಕ್ಟ್ ಆಗಿ ಮಾಡ್ತಿದ್ದೀನ, ಯಾಕೆ ಆತರ ಅನ್ನಿಸ್ತಿಲ್ಲ, ಇಲ್ಲ ಏನಾದ್ರೂ ಚೇಂಜಸ್ ಮಾಡ್ಕೊಬೇಕಾ ಅಂತ ಕೇಳೋಣ ಅಂತ ಇಲ್ಲ, ಅನ್ಕೊಂಡೆ. ಖಂಡಿತ ಇಲ್ಲ. ಕರೆಕ್ಟ್, ಅದೆಲ್ಲಾನು ಏನಾಗುತ್ತೋ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬರುತ್ತೆ ಮೇಡಮ್. ಯಾವಾಗ್ಲೂ ಅದೇ ಆಗ್ಬೇಕು ಅಂತಿಲ್ಲ. ಯಾವಾಗ್ಲೂ ಇದೇನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ನೀವು ಮೆಡಿಟೇಷನ್ ತುಂಬಾ ಮಾಡ್ತಾ ಇರ್ತೀರಲ್ವಾ, ಆಗಿ ಎಲ್ಲಾ ಎಕ್ಸ್ಪೀರಿಯನ್ಸಸ್ ಆಗ್ತಾ ಬರುತ್ತೆ. ಒಂದ್ಸರಿ ನೀವ್ ಇನ್ನ ಮೇಲ್ ಲೆವೆಲ್ಗೆ ಹೋದ್ಮೇಲೆ ಮತ್ ಅದೇ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಿಲ್ಲ. ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ನೀವು. ಇದೆಲ್ಲ ಇನಿಷಿಯಲ್ ಸ್ಟೇಜಸ್, ಕಲರ್ಸ್ ಕಾಣೋದಿರ್ಬೋದು, ಇನ್ನೊಂದಿರ್ಬೋದು. ಇನಿಷಿಯಲ್ ಸ್ಟೇಜಸ್ ಮಾಡ್ತಾ ಮಾಡ್ತಾ ನೀವ್ ಇನ್ನ ಹೈಯರ್ ಲೆವೆಲ್ಗೆ ಹೋಗ್ತೀರಾ, ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸಸ್ ಬರುತ್ತೆ. ಸೊ ಬರ್ಲೇಬೇಕು ಅಂತ ಖಂಡಿತ ಇಲ್ಲ, ಏನು ಇಲ್ಲ ಇವಾಗ ಅಂತ ಇದ್ದೀರಾ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಏನೇನೆ, ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ ಒಂದೊಂದ್ ಲೆವೆಲ್ ಅಲ್ಲೂ. ಓಕೆ ಮೇಡಮ್. ಮತ್ತೆ ಇನ್ನೊಂದ್ ಕೇಳ್ಬೇಕಿತ್ತು, ಏನು ಧ್ಯಾನ ಕುತ್ಕೊಳ್ಳೋಕ್ಕಿಂತ ಮುಂಚೆ ಏನಾದ್ರು ಸಂಕಲ್ಪ ಮಾಡ್ಕೊಂಡೆ ಧ್ಯಾನ ಮಾಡ್ಬೇಕಾ, ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಆನಾಪಾನಸತಿ ಮಾಡ್ಕೊಂಡ್ ಹೋದ್ರೆ ಸಾಕಾ ಅಂತ? ಜಸ್ಟ್ ಆನಾಪಾನಸತಿ ಸಾಕು ಮೇಡಮ್. ನಮ್ ಸಂಕಲ್ಪ ಏನಿರ್ಬೇಕು, ಧ್ಯಾನ ಮಾಡ್ತೀನಿ ಅಷ್ಟೇನೆ. ಧ್ಯಾನ ಮಾಡೋದ್ ನಮ್ ಸಂಕಲ್ಪ ಆಗಿರ್ಬೇಕು. ನೀವು ಆ ಒಂದು ಸಂಕಲ್ಪದಲ್ಲಿ ಧ್ಯಾನ ಮಾಡುವಾಗ ಮಾಸ್ಟರ್ಸ್ ನಿಮಗೆ ಯಾವ ಟೈಮಲ್ಲಿ ಏನ್ ಆಗ್ಬೇಕು, ಏನ್ ಕೊಡ್ಬೇಕು ಅದು ಖಂಡಿತ ಕೊಡ್ತಾರೆ, ಅದಾಗ್ತಾ ಇರುತ್ತೆ. ನಮ್ ಸಂಕಲ್ಪ ಧ್ಯಾನ ಮಾಡ್ಬೇಕಷ್ಟೇನೇನೆ. ಆಮೇಲೆ ಥಾಟ್ಸ್, ನಾವು ಬೇರೆ ಆಗ್ಲೇ ಮೇಡಮ್ ಹೇಳಿದ್ರಲ್ಲ, ನಾವು ಏನ್ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇದ್ದಾಗ ಹೇಗಿರ್ತೀವೋ ಹಾಗೆ ಮೆಡಿಟೇಷನ್ ಮಾಡದೆ ಇಲ್ದಿರುವಾಗ್ಲೂ ಸಹ, ಕಣ್ಣು ಬಿಟ್ಕೊಂಡಿದ್ದಾಗ್ಲೂ ಸಹ, ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ್ಲೂ ಸಹ ನಾವು ಅವೇರ್ನೆಸ್ ಅಲ್ಲಿ ಇರೋದು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು, ಇವೆಲ್ಲ ಮಾಡ್ತಾ ಇದ್ದಾಗ ನಾವು ನಮ್ಗೆ ಏನ್ ಸಿಗ್ಬೇಕೋ ಅದು ಸಿಗ್ತಾ ಇರುತ್ತೆ. ಥಾಟ್ಸ್ ಮೇನ್. ನಾವ್ ಎಷ್ಟು ಪ್ಯೂರ್ ಆಗಿ ನಮ್ ಥಾಟ್ಸ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ, ಅಷ್ಟು ನಿಮಗ್ ಜೀವನನು ಅಷ್ಟು ಚೆನ್ನಾಗ್ ಆಗ್ತಾ ಇರುತ್ತೆ. ಖಂಡಿತ ಸಂಕಲ್ಪ ಇಟ್ಕೋಬೇಕು ಅಂತಿಲ್ಲ. ಯಾಕಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಗೂ, ನಮಗ್ ದೇವ್ರ ಮುಂದೆ ಬೇಡಿಕೆಗಳು ಇಟ್ಟಿಟ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಸಂಕಲ್ಪ ಬೇಕು ಅಂತ ಅನ್ಸುತ್ತೆ. ತಪ್ಪಿಲ್ಲ, ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮಾಡ್ತಾ ಕೂತ್ಕೊಂಡಾಗೆಲ್ಲ ಅಂದ್ರೆ ಎದ್ದೇಳೋವರ್ಗುನು ಮತ್ ಅದೇ ಹೇಳ್ಕೊಳಕ್ ತಪ್ಪು, ಅದಿರ್ಬಾರ್ದು. ಒಂದ್ಸಲಿ ಧ್ಯಾನ ಕೂತ್ವಿ ಅಂದ್ರೆ ಮುಗೀತು, ಇನ್ನೇನು ಇರ್ಬಾರ್ದಲ್ಲಿ. ಜಸ್ಟ್ ಶ್ವಾಸದ ಕಡೆ ಗಮನ. ನಿಮಗ್ ಕೇಳಲೇಬೇಕು ಅಂತ ಕೇಳ್ಕೊಳ್ಳೇಬೇಕು ಅಂದ್ರೆ ಏನಿದ್ರು ಫಸ್ಟ್ ಅಷ್ಟೇ, ಧ್ಯಾನ ಕೂರೋ ಮುಂಚೆ ಒಂದ್ಸಲಿ ಪಾಸಿಟಿವ್ ಥಾಟ್ಸ್ ರಿಲೀಸ್ ಮಾಡಿ ಅಷ್ಟೇ. ಅಲ್ಲಿ ಪಾಸಿಟಿವ್ ನಿಮ್ಗೆ ಏನ್ ಆಗ್ಬೇಕಾಗಿರುತ್ತೆ ಅದು ಆಲ್ರೆಡಿ ಆಗೋಗಿದೆ ಅನ್ನೋಂಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಧ್ಯಾನ ಕೂತ್ಕೊಂಡ್ಬಿಡಿ ಅಷ್ಟೇ. ಮಧ್ಯದಲ್ಲಿ ಕೇಳ್ಕೊಬೇಡಿ ಆತರ ಯಾವ ಸಂಕಲ್ಪಗಳು ಬೇಡ. ಪ್ರತಿಯೊಂದ್ರಲ್ಲೂ ನಾವು ಪಾಸಿಟಿವ್ ಥಾಟ್ಸ್ ಹಾಕೋಣ ಅಷ್ಟೇ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಅಷ್ಟೇ. ಎಸ್ ಮೇಡಮ್, ಅಭಿಲಾಷ್ ಮೇಡಮ್ ನೀವೇನಾರ ಆಡ್ ಮಾಡಿ. ಈಗ ಸಂಕಲ್ಪ ಅಂತ ಅಂದ್ರೆ ಅದು ಒಂದು ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಅಲ್ವಾ. ಸೊ ನಮ್ಗೆ ಇದೇ ಬೇಕು ಅದೇ ಬೇಕು ಅಂತ ನಾವು ಅನ್ಕೊಳ್ತೀವಿ. ಬಟ್ ನಮ್ಮ ಸೋಲ್ ಪ್ಲಾನ್ ಅಲ್ಲಿ ಇದ್ರೆ ಮಾತ್ರ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಸೊ ನಾವು ಸಂಕಲ್ಪ ಮಾಡ್ಬೇಕು ಅಂತ ಅಂದಾಗ ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಪಾಸಿಟಿವ್. ನಮ್ಗೆ ಖುಷಿ ಇರ್ಬೇಕು, ನಮ್ಗೆ ಹ್ಯಾಪಿನೆಸ್ ಇರ್ಬೇಕು. ಮತ್ತೆ ನಮ್ಮ ಮಾಸ್ಟರ್ಸ್ ಎಲ್ಲಾನು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಂಗೆ, ಮೆಸೇಜಸ್ ಕೊಡಂಗೆ ಆ ಸ್ಥಿತಿಗೆ ಹೋಗ್ಬೇಕು ನಾವು, where we will be working only for the peace, world peace. ಎಲ್ಲ ವೈಬ್ರೇಷನ್ಸ್ ಇನ್ಕ್ರೀಸ್ ಮಾಡ್ಬೇಕು. ಎಲ್ಲರೂ ಬ್ರಹ್ಮ ಸ್ಥಿತಿಗೆ ಹೋಗ್ಬೇಕು, ಬುದ್ಧ ಸ್ಥಿತಿಗೆ ಹೋಗ್ಬೇಕು. ಬುದ್ಧ ಸ್ಥಿತಿ ಅಂದ್ರೆ ನಾವು ಎಲ್ಲೇ ಯಾರನ್ನೇ ನೋಡಿದ್ರು ನಮ್ಗೆ ದ್ವೇಷ ಇರಲ್ಲ, ಬರೀ ಖುಷಿ ಇರುತ್ತೆ. ಯಾಕೆ ಅಂದ್ರೆ ನಾನೊಂದು ಸೋಲು, ನಾನೊಂದು ಇಲ್ಲಿ ಪಾಠ ಕಲಿಯಕ್ ಬಂದಿದ್ದೀನಿ, ಅದೇ ತರ ಎಲ್ರು ಬಂದಿದ್ದಾರೆ. ಸೊ ಎಲ್ಲಾರ್ನು ಒಂದು ಸೋಲಾಗಿ ನೋಡ್ಬೇಕು. ಸೊ ಅವಾಗ ನಾವು ವೆನ್ ವಿ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಟ್ರೂತ್, ಅವಾಗ ವಿ ವಿಲ್ ನಾಟ್ ಹ್ಯಾವ್ ಎನಿ ಮ್ಯಾನಿಫೆಸ್ಟೇಷನ್ಸ್. ಪತ್ರಿಜಿ ಒಂದು ಮೆಸೇಜ್ ಅಲ್ಲಿ ಹೇಳ್ತಾರೆ, ನಿಮ್ಗೆ ಧೈರ್ಯ ಇದ್ರೆ ವಿತೌಟ್ ಮ್ಯಾನಿಫೆಸ್ಟೇಷನ್ ಜೀವ ಮಾಡಿ ತೋರಿಸಿ. ಸೊ ನಾವೆಲ್ರೂ ಮಾಸ್ಟರ್ಸ್, ನಮ್ ಸೋಲ್ ಪ್ಲಾನ್ ಏನಿದೆಯೋ ಅದೇ ಆಗುತ್ತೆ. ಬಟ್ ನಾವು ಎಲ್ಲ ವೈಬ್ರೇಷನ್ಸ್ ಇನ್ಕ್ರೀಸ್ ಮಾಡೋದಕ್ಕೆ, ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಮಾಡೋದಕ್ಕೆ, ಲೆಟ್ ಇಸ್ ಆಲ್ ವರ್ಕ್ ಟುವರ್ಡ್ಸ್ ಇಟ್.
ಓಕೆ ಮ್ಯಾಮ್. ಆಮೇಲೆ Thank you. ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ನಾವು ಲಿಮಿಟೇಷನ್ ಕೊಟ್ಬಿಡ್ತೀವಿ ಅದಕ್ಕೆ. ಸೊ ಇನ್ನೂ ಒಳ್ಳೇದಾಗ್ಬೋದಿತ್ತೇನೋ, ನೀವೊಂದ್ ಲಿಮಿಟೇಷನ್ ಕೊಟ್ಕೊಂಡ್ಬಿಡ್ತೀರಾ ಇಷ್ಟೇ ಸಾಕು ಅಂತ ಅನ್ನೋ ತರ. ಸೊ ಆತರ ಯಾವ್ದು ಸಂಕಲ್ಪ ಇಟ್ಕೋಬೇಡಿ, ಒಳ್ಳೇದಾಗ್ತಾ ಇರುತ್ತೆ, ಜಸ್ಟ್ ಮೆಡಿಟೇಷನ್ ಮಾಡ್ತಾ ಹೋಗಿ ಅಷ್ಟೇ. ಎಸ್ ಮೇಡಮ್ ಹೇಳ್ದಂಗೆ ಅದು ಒಂದು ನಾವ್ ಯಾವಾಗ್ಲೂ ಆ ಒಂದು ಆನಂದ ಸ್ಥಿತಿಲಿ, ಆ ಬ್ರಹ್ಮ ಸ್ಥಿತಿಲಿ ಇರ್ಬೇಕು. ಏನ್ ಬೇಕು ನಮಗ್ ಅದೇ ಅಲ್ವಾ ಅಂತಿಮ ಬೇಕಾಗಿರೋದು, ಫೈನಲ್ ಆಗಿ ಆ ಸ್ಟೇಟ್ ಅದೇ ಬೇಕು. ಅದಕ್ಕಿನ್ನ ಇನ್ನೇನು ಬೇಡ. ಯಾವ ಸಂಕಲ್ಪಗಳು ಇಟ್ಕೊಂಡ್ರು ನಮ್ಗೆ ಏನ್ ಆಗ್ಬೇಕಂತ ನಾವ್ ಏನ್ ಸ್ವಲ್ಪ ಬರ್ಕೊಂಡ್ ಬಂದಿದೀವೋ ಅದೇನೆ ಆಗೋದು. ಸೊ ಹಾಗಾಗಿ ಸಂಕಲ್ಪಗಳನ್ನ ಇಟ್ಕೊಳ್ಳೇಬೇಕು ಅನ್ಕೋಬೇಡಿ, ಜಸ್ಟ್ ಮೆಡಿಟೇಷನ್ ಮಾಡಿ. ಎಸ್ ರೂಪ್ ಅಂಡ್ ಶೇಪ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಈಗ ನಾನು ಮೆಡಿಟೇಷನ್ ಮಾಡ್ತಾ ಡಿಸೆಂಬರಿಗೆ ಬಂದ್ರೆ 1 ವರ್ಷ ಆಗುತ್ತೆ ಮ್ಯಾಮ್. ಆದ್ರೆ ಕಾಲ್ ನೋವು ಮತ್ತೆ ರಿಟರ್ನ್ ಆಗಿದೆ ಮ್ಯಾಮ್, ಮತ್ತೆ ಟ್ಯಾಬ್ಲೆಟ್ ತಗೊಳ್ಳೋ ತರ ಆಗಿದೆ. ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು. ಹೇಳಿ ಮ್ಯಾಮ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸಿಗ್ನಲ್. ಅದೇ ಮ್ಯಾಮ್ ನೆಕ್ಸ್ಟ್ ಮಂತ್ ಬಂದ್ರೆ 1 ವರ್ಷ. ಈಗ ಕೇಳಿಸ್ತಾ ಇದ್ದೇನೆ ಮ್ಯಾಮ್? ನೀವು ಮಾತಾಡಿ, ಬ್ರೇಕ್ ಆಗ್ತಾ ಇದೆ. ಕೇಳಿಸ್ತಾ ಇದ್ದೇನಾ? ಮಾತಾಡಿ ಮೇಡಮ್, ಮಾತಾಡಿ. ಹಾ ಮ್ಯಾಮ್, ಅದೇ ನೆಕ್ಸ್ಟ್ ಮಂತ್ ಬಂದ್ರೆ 1 ವರ್ಷ ಆಗುತ್ತೆ ಮ್ಯಾಮ್. ಪ್ರಿಯಾಂಕಾ ಮೇಡಮ್ ಅದು ಕ್ಷಮಜ್ಞಾನಕ್ಕೆ ಅಟೆಂಡ್ ಆಗಿದ್ದೆ. ಸೊ ಅವಾಗಿಂದ ಫುಲ್ ಕಾಲು ನೋವು ಎಲ್ಲ ಕಡಿಮೆ ಆಗಿತ್ತು, ಟ್ಯಾಬ್ಲೆಟ್ ಕೂಡ ಬಿಟ್ಟಿದ್ದೆ. ಈಗ ಮತ್ತೆ ರಿಟರ್ನ್ ಆಗಿದೆ ಮ್ಯಾಮ್, ಅದೇ ತರ ನೋವು ಬರ್ತಾ ಇದೆ, ಮತ್ತೆ ಗೂಳಿಗೆ ತಗೊಳ್ತಾ ಇದ್ದೀನಿ. ಸೊ ಮತ್ತೆ ನಾನ್ ಮಾಡೋದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇದೆ. ಮತ್ತೆ ಈಗ ಮೊದ್ಲಿನ ತರ ಮೆಡಿಟೇಷನ್ ಅಲ್ಲಿ ಜಾಸ್ತಿ ಒಳಗ್ ಇದೇ ಆಗ್ತಾ ಇಲ್ಲ ಮ್ಯಾಮ್. ಯಾಕಂದ್ರೆ ಕುತ್ಕೊಂಡ್ರು ಆ ಕಡೆ ಯೋಚನೆ ಈ ಕಡೆ ಯೋಚನೆ, ಇಷ್ಟು ದಿನ ಆತರ ಆಗ್ತಾ ಇದ್ದಿಲ್ಲ. ಬಟ್ ಈಗೀಗ ಯಾಕೋ ತುಂಬಾ ಯೋಚನೆ ಬರ್ತಾ ಇದೆ ಮ್ಯಾಮ್ ನನಗೆ. ಅಂದ್ರೆ ಏನ್ ಮಿಸ್ಟೇಕ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾಡೋ ಕಡೆ ಆಸಕ್ತಿನೇ ಇಲ್ಲೇನಪ್ಪ ಅನ್ಬೇಕು, ಆ ತರ ಆಗುತ್ತೆ. ಯಾಕಂದ್ರೆ ಕುತ್ಕೊಂತೀನಿ 1 ಗಂಟೆ ಅಲ್ಲ 2 ಗಂಟೆ ತನಕ ಕುತ್ಕೊಂತೀನಿ, ಆದ್ರೆ ಅದು ಕರೆಕ್ಟ್ ಆಗಿ ಆಗಿಲ್ಲ ಅಂತ ಮನ್ಸಿಗೆ ಪದೇ ಪದೇ ಅದೇ ತರನೇ ಆಗ್ತಾ ಇರುತ್ತೆ. ಮೊದ್ಲಾದ್ರೆ ಆ ತರ ಆಗ್ತಿದಿಲ್ಲ, 1 ಗಂಟೆ ಕುತ್ಕೊಂಡ್ರು ಖುಷಿ ಆಗ್ತಿತ್ತು. ಬಟ್ ಈಗ 2 ಗಂಟೆ ಕುತ್ಕೊಂಡ್ರು ಏನೋ ಒಂಥರ ಮನ್ಸಿಗೆ ಆಗಿಲ್ಲೇನೋ, ಇನ್ನೂ ಆಗ್ಬೇಕಿತ್ತಲ್ಲ ಚೆನ್ನಾಗಿ ಅನ್ನೋದು ಆ ತರ ಆಗ್ತಾ ಇದೆ ಮ್ಯಾಮ್ ಫೀಲಿಂಗ್ ಮಾತ್ರ. ಎಸ್ ಮೇಡಮ್, ಏನಂದ್ರೆ ನೀವು ಧ್ಯಾನ ಸಾಕಷ್ಟು ಮಾಡ್ಕೊಂಡ್ ಬರ್ತಾ ಇದೀರಾ 1 year ಇಂದ. ಧ್ಯಾನ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು? ನೀವೇ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಕಡಿಮೆ ಆಗಿತ್ತು ಮತ್ತೆ ಜಾಸ್ತಿ ಆಯ್ತು ಅಂದ್ರೆ ನೆಕ್ಸ್ಟ್ ಸ್ಟೇಜ್ ನೀವು ಹೋಗ್ಬೇಕು. ಈಗ ಧ್ಯಾನ ಮಾಡಿದ್ರಿ ಇಷ್ಟು ದಿನಾನು, ಹೇಳ್ಕೊಡ್ತಾ ಇದ್ದೀರಾ ಯಾರಿಗಾರು ಧ್ಯಾನ? ಮಾಡ್ತಾ ಇದ್ದೀರಾ, ಸರ್ವಿಸ್ ಮಾಡ್ತಾ ಇದ್ದೀರಾ? ಅಂದ್ರೆ ಹೇಳ್ತಾ ಇದೀನಿ ಮ್ಯಾಮ್, ಮೊಬೈಲ್ ಅಲ್ಲಿ ಎಲ್ರಿಗೂ ಗೊತ್ತಿರೋರಿಗೆಲ್ಲ ಹೇಳ್ತಾ ಇದೀನಿ. ಬಟ್ ಅವ್ರು ಮಾಡೋದ್ ಪಕ್ಕ ಇಲ್ಲ ಅಂದ್ರೂ ಹೇಳೋ ಕರ್ತವ್ಯ ನಾನ್ ಮಾಡ್ತಾ ಇದೀನಿ ಮ್ಯಾಮ್ ಎಲ್ರಿಗೂ. ಸರ್ವಿಸ್ಗೆ ಇದ್ ಮಾಡ್ಕೊಳ್ಳಿ, ಸ್ವಲ್ಪ ಸರ್ವಿಸ್ ಮಾಡಿ. ನಿಮ್ ತರ ಪ್ರಾಬ್ಲಮ್ಸ್ ಇರೋರು ಎಷ್ಟೋ ಜನ ಇರ್ತಾರೆ, ಅವ್ರಿಗೆಲ್ಲ ಮೆಡಿಟೇಷನ್ ಹೇಳ್ಕೊಡಿ. ಸ್ವಲ್ಪ ದಿನ ಆಗುತ್ತೆ ಆತರ, ಪ್ರತಿಯೊಂದೂನು ಒಂದು ರೊಟೀನ್ ಇರೋದು ಒಂದ್ ಸ್ವಲ್ಪ ದಿನ ಆತರ ಆಗ್ತಾ ಇರುತ್ತೆ. ಜಸ್ಟ್ ನಾವೇನ್ ಗೊತ್ತಾ, ಏನ್ ಬಂದ್ರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ ಸರಿ ಹೋಗುತ್ತೆ. ಸ್ವಲ್ಪ ದಿನದ ಮೇಲೆ ಸರಿ ಆಗುತ್ತೆ, ಮಾಡ್ತಾ ಹೋಗಿ ಅಷ್ಟೇ. ಮತ್ತೆ ಹಣೆಲೂ ಅಷ್ಟೇ, ಜ್ಞಾನ ಚಕ್ರ ತರ ಅದು ಪದೇ ಪದೇ ಜುಮ್ ಅಂದ್ರೆ ಮೆಡಿಟೇಷನ್ ಕುತ್ಕೊಂಡಾಗ ಮಾತ್ರ ಜುಮ್ ಅನ್ನುತ್ತೆ. ಮತ್ತೆ ರಾತ್ರಿ ಹೊತ್ತು ಅಷ್ಟು ನಾನು ಎದ್ದೇಳಕ್ಕಿಂತ ಮುಂಚೆ ಅದೇ ಜುಮ್ ಅಂದೇ ಎಬ್ಸ್ ಬಿಡುತ್ತೆ ಮ್ಯಾಮ್ ನನಗೆ. ಸೊ ಅದೊಂದು ಖುಷಿ ಇದೆ, ಎಬ್ಸುತ್ತೆ. ಆದ್ರೆ ಮತ್ತೆ ಮನ್ಸು ಇನ್ನೊಂದ್ 5 ನಿಮಿಷ ಮಲ್ಕೊಂಡ್ರೆ ಏನೂ ಆಗಲ್ಲ ಅಂತ ಮಲ್ಕೊಂಡ್ರೆ ಕರೆಕ್ಟ್ 1 ಗಂಟೆ ಆಗ್ಬಿಡುತ್ತೆ ಎದ್ದೇಳೋದು. ಅದ್ ಯಾರ ಕೈಯಲ್ಲಿದೆ ಮೇಡಮ್? ಅದೇ ಮ್ಯಾಮ್ ನನಗೆ ಲೇಜಿನೆಸ್ ಎಲ್ಲ ಗೊತ್ತಿದೆ, ಮಾಡ್ತಾ ಇದ್ದೀರಾ. ಆ ಲೇಜಿನೆಸ್ ಬೇಡ ಅಷ್ಟೇ. ನಿಮಗೆ ನೀವು ರಾತ್ರಿ ಅದೇ ಹೇಳಿ, ಸಂಕಲ್ಪ ಅಂದ್ರೆ ಇದು, ಸಂಕಲ್ಪ ಅಂದ್ರೆ ಇದು. ರಾತ್ರಿ ಮಲ್ಕೊಳ್ವಾಗ ನೀವು ನಾನ್ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಇದು ಸಂಕಲ್ಪ. ಕಾಲ್ ನೋವು ಹೋಗ್ಲಿ ಸಂಕಲ್ಪ ಅಲ್ಲ, ಇನ್ನೇನು ಆಗ್ಲಿ ಅದ್ ಸಂಕಲ್ಪ ಅಲ್ಲ. ಸೊ ಬೆಳಗ್ಗೆ ನಾನು ಇಷ್ಟೊತ್ತಿಗೆ ಎದ್ದೇಳ್ತಾ ಇದ್ದೀನಿ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ಕಾಲಿಗ ಮಡ್ಚ್ಕೊಂಡ್ ಕೂರಕ್ಕೂ ಆಗ್ತಾ ಇಲ್ಲ ನನಗೆ. ಆತರ ಉದ್ದ ಬಿಟ್ಕೊಂಡ್ ಕುತ್ಕೊಂಡ್ರೆ ಅಂತಾರ ಅಂದ್ರೆ ಇಂಟ್ರೆಸ್ಟ್ ಇಲ್ಲೇನಪ್ಪಾ ಅಂತ ಆತರ ಅನ್ಸುತ್ತೆ. ಪದೇ ಪದೇ ಕಾಲ್ ಚೇಂಜ್ ಮಾಡ್ತಾನೆ ಕುತ್ಕೊಂಡ್ಬಿಡ್ತೇನಾ. ಮೊದ್ಲಂದ್ರೆ ಸುಮ್ನೆ ಕಾಲ್ ಮಡ್ಚ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ, ಆತರ ಅನ್ಸ್ತಾನೆ ಇದ್ದಿದ್ದಿಲ್ಲ. ಈಗ ಅದು ಕಾಲ್ ಪೇನ್ ಇರೋದಕ್ಕೆ ಮಡ್ಚ್ಕೊಂಡ್ ಕೂರಕ್ ಆಗ್ತಾ ಇಲ್ಲ. ಅದ್ರಿಂದ 1 ಗಂಟೆ ಯಾವಾಗ ಮುಗಿಯುತ್ತೋ ಅನ್ಬೇಕು, ಆತರ ಆಗ್ಬಿಡುತ್ತೆ ಒಂದೇ ಸರಿ. ಬಟ್ ಇವತ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಚೆನ್ನಾಗಾಯ್ತು ಮ್ಯಾಮ್. ಯಾಕಂದ್ರೆ ಆಗ್ನೇಯ ಚಕ್ರದ ಹತ್ರ ಒಂಥರ ಬಿಸಿ ತಾಕ್ದಂಗ ಆಯ್ತು. ಕಣ್ ಬಿಡೋಕ್ಕಿಂತ ಒಂದ್ 5 ನಿಮಿಷ ಏನೋ ಅಲ್ಲಿನೂ ಬಿಸಿ ಇತ್ತು. ಮತ್ತೆ ಅದೇ ಗಾಳಿ ಅನ್ನೋದೊಂಥರ ಭಾರ ತರ ಆಗಿ ಬಿಸಿ ಆಮೇಲೆ ಹೋಯ್ತು ಮ್ಯಾಮ್. ಅಲ್ಲಿ ತನಕ ಒಂಥರ ಒಳಗಡೆನೆ ಬಿಸಿ ಅನ್ಸ್ತಾ ಇತ್ತು. ಅದೇ ಚೆನ್ನಾಗ್ ಆಗ್ತಾ ಇದೆ ಮೇಡಮ್, ಎಲ್ಲ ನಿಮ್ಗೆ ಚೆನ್ನಾಗ್ ಆಗ್ತಾ ಇದೆ.
ಮಾಡಿ ಹೇಳಿದ್ನಲ್ಲ, ಕೆಲವೊಂದ್ ದಿನ ಕೆಲವು ತರ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ. ಟ್ಯಾಬ್ಲೆಟ್ಸು ಯಾವುದೇ ಕಾರಣಕ್ಕೂ ನೀವು ಡಾಕ್ಟರ್ನ ಕೇಳದೆ ನಿಮ್ ಸ್ವಂತಕ್ಕೆ ಸುಮ್ನೆ ಬಿಟ್ಬಿಡ್ಬೇಕು. ಫುಲ್ ಅದು ನಮ್ಗೆ ಒಳಗಿಂದ ಬರ್ಬೇಕು. ಆ ಇಂಟ್ಯೂಷನ್ ಎಷ್ಟೋ ದಿನದಿಂದ ತಗೊಂತಿರ್ತೀರ ನೀವು. ಸಡನ್ ಆಗಿ ನಾನೆಲ್ಲಾ ಮಾಡ್ತಾ ಇದೀನಿ ಬಿಟ್ಬಿಡ್ತೀನಿ ಅಂತ ಬಿಡೋದಲ್ಲ ಅದು. ನಿಮ್ಮ ಸಾಧನೆ ನೀವು ಅನ್ಕೊಂಡಿರ್ಬೋದು, ನಾನು 1 ಅವರ್ ಮಾಡ್ತೀನಿ, 3 ಅವರ್ ಮಾಡ್ತಾ ಇದೀನಿ ಅಂತ. ಆದ್ರೆ ಆ 3 ಅವರ್ಸ್ ಅಲ್ಲಿ ನಿಮ್ಗೆ ಎಷ್ಟು ಅವರ್ ಸಿಗ್ತಾ ಇದೆ, ಎಷ್ಟು ಮಿನಿಟ್ ಸಿಗ್ತಾ ಇದೆ ಅದ್ ಗೊತ್ತಿಲ್ಲ ನಿಮ್ಗೆ. ಸೊ ಅದನ್ನ ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಂಡು ಬಿಡಿ. ಸುಮ್ನೆ ಬಿಟ್ಬಿಡ್ಬಾರ್ದು ಆ ತರ ಮೆಡಿಸನ್ಸ್ ಅನ್ನ ತುಂಬಾ ವರ್ಷ. ಅಂದ್ರೆ ಅದು ಟ್ಯಾಬ್ಲೆಟ್ ತಗೊಳಬೇಕಾದ್ರುನು ಅದು ಅಂತದೆಲ್ಲ ತಗೊಂಡ್ರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ಮನ್ಸ್ ಒಂಥರ ಹೇಳ್ತಾ ಇತ್ತು ಮ್ಯಾಮ್. ಅದ್ರಿಂದಾನೇ ಬಿಟ್ಟೆ. ಹೆಂಗೋ ಕಾಲ್ ನೋವು ಫುಲ್ ಕಡಿಮೆ ಆಗಿದೆ ಅಂತ ಮತ್ತೆ ತೋರ್ಸಕ್ಕಂತ ಹೋಗ್ಲಿಲ್ಲ. ಅದು ಮತ್ತೆ ಸುಮ್ನೆ ತಗೊಂಡ್ರು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಸ್ವಲ್ಪ ಇದಾಗೆಲ್ಲ ತಗೊಳೋದ್ ಬೇಡ, ಅದರಿಂದ ಮೆಡಿಟೇಷನ್ ಮಾಡಿದ್ರೆ ಕರೆಕ್ಟ್ ಆಗ್ತಾ ಇದೆ ಅಂತಾನೆ ನನ್ ಮನ್ಸು ಹೇಳ್ತಾ ಇತ್ತು. ಅಷ್ಟೇ ಮಾಡಿ. ಅದ್ರಿಂದಾನೇ ಪಾಸಿಟಿವ್ ಆಗಿರಿ ನೀವು, ಪಾಸಿಟಿವ್ ಆಗಿರಿ, ಮಾಡ್ತಾ ಇದ್ದೀರಾ, ಆಗತ್ತದು. ಪಾಸಿಟಿವ್ ಆಗಿರಿ ಅಷ್ಟೇನೆ. ಅನುಮಾನಗಳು ಬೇಡ. ಇದೇ ನಾವ್ ಹೇಳೋದು, ಲಾಜಿಕಲ್ ಮೈಂಡ್ ನ ಮಧ್ಯದಲ್ಲಿ ತಂದ್ಬಿಡ್ತೀವಿ ನಾವೆಲ್ಲದಕ್ಕೂ. ಅದ್ ತರಬೇಡಿ, ಅನುಮಾನ ಬೇಡ, ಮಾಡ್ತಾ ಇರಿ, ಆಗುತ್ತೆ. ಈಗ ಆಜ್ಞಾ ಚಕ್ರದಲ್ಲಿ ಆಕ್ಟಿವೇಶನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಎಲ್ಲದಕ್ಕೂ ಸ್ವಲ್ಪ ಪೇಶನ್ಸ್ ಬೇಕು. ಸಾಕಷ್ಟು ಸ್ಪಿರಿಚುಯಲಿ ನಾವು ಗ್ರೋ ಆಗೋದು ಅಷ್ಟು ಈಸಿ ಅಲ್ಲ ಮೇಡಮ್. ಎಷ್ಟೋ ನೋವುಗಳು ತಡ್ಕೋಬೇಕು, ಎಷ್ಟೆಲ್ಲಾ ತರದ್ ಆಗ್ತಾ ಇರುತ್ತೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿನೇ ನಾವು ಗ್ರೋ ಆಗೋದು. ಮಾಡಿ ಮೇಡಮ್. ಹೇಮಾ ಅವರೇ ಮಾತಾಡಿ. ಮಾಸ್ಟರ್ಸ್ ಬೇಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡಿ. ಇನ್ನೊಂದು 7-6 ಆಯ್ತು, ಇನ್ 5 minutes ಅಲ್ಲಿ ಮುಗಿಸೋಣ. ಹೇಮಾ ಮೇಡಮ್ ಮಾತಾಡಿ. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಅಭಿಲಾಷಾ ಮೇಡಮ್. ಅಭಿಲಾಷಾ ತಾನೆ ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ ನೀವ್ ಏನ್ ಹೇಳಿದ್ರು ಅದಷ್ಟು ನನಗೆ ಅನ್ವಯಿಸಿದಂಗೆ ಇತ್ತು. ಸೊ ನನಗೆ ಒಂದು ರಿವೈಸ್ ಮಾಡೋ ಹಾಗೆ ಇತ್ತು ಮೇಡಮ್. ಖಂಡಿತ ನಿಜ. ನಾನು ಯಾರಿಗೂ ಬಾಯಲ್ಲಿ ಏನು ಹೇಳ್ತಾ ಇರ್ಲಿಲ್ಲ. ಬಹಳ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೆ, ಬಾಯಿ ಮುಚ್ಕೊಂಡ್ಬಿಡೋದು, ಮನ್ಸೊಳಗಡೆ ಅವ್ರನ್ನ ಬೈಕೋತಾ ಇರೋದು, ಆ ತರ ತುಂಬಾ ಮಾಡ್ತಾ ಇದ್ದೆ ಮೇಡಮ್. ಎಷ್ಟು ಒಳ್ಳೆಯವರು ಲಕ್ಷ್ಮಿ, ಏನು ಹೇಳಲ್ಲ ಮನ್ಸೊಳಗಡೆ. ನಿನ್ನಿಂದ ನನಗ್ ನೋವಾಯ್ತು, ನಿನ್ನಿಂದ ನಂಗೆ ಹಂಗಾಯ್ತು, ಬೈಕೋತಾ ಇದ್ದೆ. ಕರೆಕ್ಟು, ಅದ ಅರ್ಥವಾಗಿದೆ. ಅದನ್ನ ಇವಾಗ ನಾನು ಆಲ್ಮೋಸ್ಟ್ ರೆಡ್ಯೂಸ್ ಮಾಡಿದ್ದೀನಿ ಧ್ಯಾನಕ್ಕೆ ಬಂದ ಮೇಲೆ. ಆದ್ರೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೆ ಅಂತ ಈಸಿಯಾಗಿ ನೋಡ್ಕೊಳ್ಳೋ ಅಂತ ಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ನಾನ್ ಎಲ್ಲಿ ತಪ್ಪು ಮಾಡಿದೀನಿ ಮೊದ್ಲು ಒಪ್ಕೊಳ್ಳೋ ಸ್ಥಿತಿ ಬರ್ತಾ ಇದೆ ನನ್ಗೆ. ಅದು ಕರೆಕ್ಟ್. ಸೋಲ್ ಪ್ಲಾನ್ ಇರುತ್ತೆ ಅಂತ ಹೇಳಿದ್ರಿ, ಅದು ಬರೀ ಥಿಯರಿ ಆಗಿ ಗೊತ್ತಿತ್ತು. ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ಲಿಲ್ಲ. ಈ ಧ್ಯಾನ ಬರ್ತಾ 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 ನನ್ಗೆ ಅದು ಬಂತು. ಅದು ಕರೆಕ್ಟು. ನಾನ್ ಕೇಳ್ಕೊಂಡ್ ಬಂದಿರೋದು ಇದು. ಇದಕ್ಕ ನಾನು ರೆಡಿ ಆಗ್ಬೇಕೇ ವಿನಃ ಅಯ್ಯೋ ಬಂದ್ಬಿಡ್ತು, ಅವ್ರಿಂದ ಹಂಗಾಯ್ತು, ಇವರಿಂದ ಹಿಂಗಾಯ್ತು, ಇದ್ರಲ್ಲೇ ಯೋಚನೆ ಮಾಡ್ತಾ ಕಾಲ ಕಳೀತಾ ಇದ್ದೆ. ಆಮೇಲೆ ನಿಜ 10 ವರ್ಷ ಇರ್ಲಿಲ್ಲ ಮಗ ಬಂದ್ರೆ. ಅವ್ನ್ ನಿಜವಾಗಿ ನನಗೋಸ್ಕರ ಎಷ್ಟೋ ಧ್ಯಾನ ಕ್ಲಾಸ್ಗಳನ್ನ ಕಲ್ತ್ಕೊಂಡು ಹೇಳ್ಕೊಟ್ಟು ಎಲ್ಲಾ ಮಾಡಿದಾನೆ. ನಮ್ಮಿಬ್ರಿಗೂ ಟಗ್ಗಾಪರ್ ಯಾವಾಗೂ ಇರೋದು. ನಾನು ಅರ್ಥನೇ ಮಾಡ್ಕೊಂತ ಇರ್ಲಿಲ್ಲ. ಬಟ್ ಅವನು ನಿಜವಾಗಿ ಮೇಡಮ್, ಅವನ್ ಸೋಲ್ ಪ್ಲಾನ್ ಹೇಗಿದ್ಯೋ ಅದರಂತೆ ಅವ್ನು ನಡೀತಾ ಇದ್ದಾನೆ. ಇವಾಗ ನನಗ್ ಗೊತ್ತಾಗ್ತಾ ಇದೆ. ಅವ್ರ ಆಕ್ಸಿಡೆಂಟ್ ವಿಚಾರಗಳು ಹೇಳ್ದು ಇಲ್ಲಿಗೆ ಸುಮಾರು ಜನಕ್ಕೆ ಅವ್ರು ಯಾರೋ ಗೊತ್ತಿರಲ್ಲ, ಆಫೀಸಲ್ಲಿ ಬಾಸು ಅದು ಇದು ನಾರ್ತ್ ಇಂದ ಬಂದಿರ್ತಾರೆ, ಅಲ್ಲೆಲ್ಲೇ ಆಕ್ಸಿಡೆಂಟ್ ಆದ್ರೆ ಓಡೋಗೋದು. ಆಮೇಲೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡು, ಟ್ರೀಟ್ಮೆಂಟ್ ಕೊಡ್ಸು. ಕೆಲವು ಡಿಫಾಲ್ಟ್ ಅವ್ರ ಟೈಮ್ ಆಗಿದ್ರೆ ಬಾಡಿ ವೇಕೇಟ್ ಮಾಡ್ತಾರೆ. ಅವ್ರಿಗೆ ಅದ್ಯಾವ್ದೋ ಊರಲ್ಲಿ ತೋರ್ಸು, 3 ದಿನ 4 ದಿನ ಅಲ್ಲಿರೋ ಊಟ ಇಲ್ಲ, ತಿಂಡಿ ಇಲ್ಲ. ಪೊಲೀಸ್ನವ್ರು ಕಾದಂಗೆ ಇವನೇ ಆ ಬಾಡಿನ ಕಾಯ್ಕೊಂಡಿದ್ದು ಅದನ್ನ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಊರಿಗೆ ತಲುಪಿಸೋದ ಮಾಡ್ಬರ್ತಾನೆ. ಅವ್ನ್ ಕರೆಕ್ಟ್ ಆಗಿ ಮಾಡಿರ್ತಾನೆ. ಬಟ್ ನನ್ ಪಾಯಿಂಟ್ ಆಫ್ ವ್ಯೂ ಇಂದ ತಗೊಂಡ್ಬಿಟ್ಟು ನಿನಗೆ ಯಾಕೆ, ಅವ್ರ ಮನೆಯವ್ರು ಅವ್ರು ನೋಡ್ಕೋತಾರೆ, ನೀನ್ ಯಾಕೆ ಅಲ್ಲೆಲ್ಲ ಹೋಗ್ಬೇಕು, ಡೆಡ್ ಬಾಡಿ ಹತ್ರ ಎಲ್ಲ ಯಾಕೆ ಹೋಗ್ತೀಯಾ ಮಾಡ್ತೀಯಾ ಅಂತಾನೆ ನಾನ್ ಅವನನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ ಅಥವಾ ಬೈತಾ ಇದ್ದೆ. ನಮ್ಮ ಮನೆಯವ್ರನ್ನ ಅವ್ನ್ ಎಷ್ಟು ಧೈರ್ಯವಾಗಿ ಫೇಸ್ ಮಾಡಿದಾನೆ, ಅದಕ್ ಸಪೋರ್ಟ್ ಮಾಡು. ನಮ್ಗಳಿಗೆ ಯಾರು ಹೋದ್ರು ಮನೆಯಲ್ಲೇ ಅಂದ್ರೇನೆ ಏನ್ ಮಾಡ್ಬೇಕು ಅಂತ ತೋಚದಂಗ್ ಕೂತಿರ್ತೀವಿ. ಆದ್ರೆ ಅವನ್ಗೆ ಸಂಬಂಧ ಇಲ್ಲ ನಿಜ. ಆದ್ರೂ ಅವನು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಸಹಾಯ ಮಾಡಿದ್ರೆ ನೀನ್ ಯಾಕೆ ಎನ್ಕರೇಜ್ ಮಾಡ್ತಿಲ್ಲ, ಬೈತಾ ಇದ್ಯಾ? ನಾನ್ ಏನಾದ್ರು ತಲೆ ಮೇಲೆ ಹಾಕೋತಾನೆ ಇವನು ಆಕ್ಸಿಡೆಂಟ್ ಕೇಸ್ಗಳು
ಮುಂಚೆ ಏನೇನೋ ಇತ್ತಲ್ಲ ಮೇಡಮ್, ಅದ್ರ ಭಯ ಅಂದ್ರೇನು, ಅಟ್ಯಾಚ್ಮೆಂಟ್ ಅವನ್ಗೆ ಏನಾನ ಆಗ್ಬಿಡುತ್ತೆ. ಬೇರೆಯವ್ರ ಅಲ್ಲಿ ಪಾಪ ಹೋಗ್ತಿದೆ ಪ್ರಾಣ ಹೋದ್ರು ಅಂತ ನಂಗೆ ಅನ್ನಿಸ್ತಿಲ್ಲ. ನನ್ ಮಗಂಗೆ ಏನಾರ ಆಗ್ಬಿಟ್ರೆ ಆ ಅಟ್ಯಾಚ್ಮೆಂಟ್ ಅಲ್ಲಿ ತುಂಬಾ ಜಗಳ ಮಾಡ್ತಿದ್ದೆ ಅನ್ನೋದು ಖಂಡಿತ ಅರ್ಥ ಆಯ್ತು. ಒಂದ್ಸತಿ ಹಿಂಗೆ ಆಯ್ತು ಮೇಡಮ್, ತುಂಬಾ ಸೀರಿಯಸ್ ಇದ್ದಂಗ ನರ್ಸಿಂಗ್ ಹೋಮ್ ಹೋದ್ರೆ ಅವ್ರ ಪೇರೆಂಟ್ಸ್ ಬರ್ದಂಗ ಅವ್ರು ಎಲ್ಲೋ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಇದೆ ಕರ್ಸತಂಗ್ ಟ್ರೀಟ್ಮೆಂಟ್ ಕೊಡದು ಸತ್ತೇ ಹೋಗ್ತಿದ್ದ ಅವ್ನು. ಇಲ್ಲ ಸರ್ ನಾನೇ ಹಾಕ್ತೀನಿ ಅಂದ್ರೆ ನೀನ್ ಹಾಕಲ್ಲ ಅಂತ ಅವ್ರೇನೋ ಸ್ವಲ್ಪ ರೂಡ್ ಆಗಿ ಮಾತಾಡಿದ್ದಾರೆ. ಆ ಲ್ಯಾಪ್ಟಾಪ್ ಕಿತ್ಕೊಂಡು ಅದ್ರಲ್ಲಿ ಅವನು ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊತಾನೆ. ಮೀಡಿಯಾ ಪೊಲೀಸ್ ಕಮಿಷನ್ ಅವರು ಅವ್ರ PA ಗೆ ಅವ್ರಿಗೆ ಯಾರಿಗೋ ಮೆಸೇಜ್ ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಪೊಲೀಸನ್ ಕರ್ಸ್ಕೊಂಡಿದ್ದಾನೆ ಅಲ್ಲಿಗೆ. ಇವರು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಅವನು ಒಪ್ಕೊಂಡ, ಹೌದು ಅವ್ರ ಸ್ಥಿತಿ ಹಂಗಿದೆ, ಯಾರು ಇಲ್ಲ, ನಾನ್ ಇದನ್ನ ಮಾಡ್ಲೇಬೇಕು ಅಂತ ಬಂದಿದೀನಿ, ನಂದೇನಾನ ಮಿಸ್ಟೇಕ್ ಆಗಿದ್ರೆ ಆಯ್ತು ನೀವೇನ್ ಹೇಳ್ತಿರೋ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಿ ಅಂತ ನಿಂತಾಗ ಆಮೇಲೆ ಡಾಕ್ಟರ್ಸ್ ಎಲ್ಲ ಮೆಡಿಸಿನ್ ಕೊಟ್ಟು ಆ ವ್ಯಕ್ತಿ ಬದುಕ್ದ. ಅವಾಗ ಅದು ತುಂಬಾ ಅಪ್ರಿಶಿಯೇಟ್ ಮಾಡಿ ಬಿಟ್ರು. ಅದು 2-3 ದಿವಸ ಅವನು ಮನೆಗ್ ಬರಕ್ಕಾಗಿಲ್ಲ. ಇನ್ಫಾರ್ಮೇಶನ್ ನಾನು ಬರಲ್ಲ, ಸ್ವಲ್ಪ ಲೇಟ್ ಆಗತ್ತೆ ಅವ್ನ್ಗೆ ಹೇಳಕ್ ಆಗಿಲ್ಲ, ಅಷ್ಟೇ ಹೇಳಿದಾನೆ. ಅದನ್ನೇ ನನಗ್ ಟೆನ್ಷನ್. ಅದ್ರಲ್ಲೇ ನನ್ಗೆ ಅಯ್ಯೋ ಏನೋ ಮಾಡಿದಾನೆ ಇವನು, ಏನೋ ಮಾಡ್ಕೊಂಡಿದ್ದಾನೆ, ಅವನೇನು ತಪ್ಪು ಮಾಡಿಲ್ಲ ಆಕ್ಚುಲಿ. ಆಮೇಲೆ ಅದಾದ್ಮೇಲೆ ಇವಾಗ ತೆಗ್ದು ಹಾಕಿದ್ದಾರೆ ಆಕ್ಸಿಡೆಂಟ್ ಕೇಸಸ್ಗೆ. ಯಾರ್ ಬೇಕಾದ್ರೂ ಹೋಗಿ ಹೆಲ್ಪ್ ಮಾಡಿ, ಅದ್ ಯಾವ್ದೇ ಪೊಲೀಸ್ ಕೇಸ್ ಆಗಲ್ಲ ಅನ್ನೋದು ತೆಗ್ದು ಹಾಕಿದ್ರು. ಅವತ್ತು ಎಷ್ಟು ಖುಷಿಯಿಂದ ಹೇಳ್ಕೊಂಡ ಗೊತ್ತಾ, ನೀನ್ ಭಯ ಪಡ್ತಿದ್ದೆ ನೋಡು, ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೆ, ನಾನು ನೇಚರ್ ಕರೆಕ್ಟ್ ಆಗಿ ಮಾಡಿದ್ದೀನಿ, ಅದಕ್ಕೆ ದೇವ್ರು ನನ್ಗೆ ಸಹಾಯ ಮಾಡಿದೆ. ಈಶ್ವರನ್ನ ತುಂಬಾ ಇಷ್ಟಪಡ್ತಾನೆ, ಈಶ್ವರ ಸಹಾಯ ಮಾಡಿದಾನೆ ಅಂತ ಯಾವಾಗ್ಲೂ ಹೇಳ್ತಾ ಇದ್ದ ಮೇಡಮ್. ಅದು ನನಗೆ ಅದನ್ನ ಕಲ್ತ್ಕೊಳ್ಳೋಕೆ ಅವ್ನ್ ಕಲ್ಸಕ್ ಬಂದೇನೆ, ಕಲಿಯಕ್ಕೆ ಇಷ್ಟು ವರ್ಷ ತಗೊಂಡಿದ್ದೀನಿ ನಾನು, 28 ವರ್ಷ. ನಿಜವಾಗಿ ಅದು ನನ್ಗೆ ತುಂಬಾ ಇಷ್ಟವಾಯ್ತು. ಲಾಸ್ಟ್ ಅಲ್ಲಿ ಒಂದ್ ಹೇಳಿದ್ರು ಮೇಡಮ್, ಸೆಲ್ಫ್ ಲವ್ ಮತ್ತೆ ಇನ್ನೊಂದೇನೋ ಹೇಳಿದ್ರು, ಅದೇನೋ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ನೀವು ಯಾವ್ದು ಮೇಡಮ್? ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋದು, ಫರ್ಗಿವ್ ಯುವರ್ ಸೆಲ್ಫ್. ಓಕೆ, ಸೆಲ್ಫ್ ಲವ್ ಮತ್ತೆ ಫರ್ಗಿವ್ ಯುವರ್ ಸೆಲ್ಫ್ ಅಂದ್ರೆ ಬೇರೆಯವ್ರನ್ನ ನಾವು ಕ್ಷಮಿಸ್ತೀವಿ, ನಮ್ಮನ್ನ ಕ್ಷಮಿಸ್ತೀವಿ. ನಮ್ಮನ್ನ ಕ್ಷಮಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನ್ ಬೆಳಗ್ಗೆ ಕೆಲವು ಇನ್ಸಿಡೆಂಟ್ ಹಂಚ್ಕೊಂಡಂಗೆ ಇವಾಗ ಒಪ್ಪಿಕೋ ನಾನ್ ಏನ್ ಮಿಸ್ಟೇಕ್ ಮಾಡಿದೆ ಒಪ್ಕೋತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಇನ್ನೊಂದ್ ಮುಂದೆ ನಾನು ಏನ್ ಫೇಸ್ ಮಾಡ್ಬೇಕು ಅನ್ನೋದಕ್ಕೆ ನಾನೇ ರೆಡಿ ಆಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಕ್ಕೆ. ಫಸ್ಟ್ ಥಿಂಗು ನೀವು ನಿಮ್ಮ ಮಿಸ್ಟೇಕ್ ಒಪ್ಕೊಂಡ್ರಲ್ಲ, ಅದು ಆ ಸ್ಥಿತಿ, ಅದು ಅವೇರ್ನೆಸ್, ಅದು ಎಲ್ರಿಗೂ ಬರ್ಬೇಕು. ನಾವ್ ಯೋಚನೆ ಮಾಡ್ತಿರೋದ್ ಕರೆಕ್ಟಾ, ಇಲ್ಲ ನಮ್ ಥಾಟ್ಸ್ ಏನಾ, ಇಲ್ಲ ಬೇರೆಯವ್ರ ಥಾಟ್ಸಾ, ಏನಕ್ಕೆ ಬರ್ತಿದೆ ಅನ್ನೋ ಅವೇರ್ನೆಸ್ ತಗೊಂಬಂದ್ರಲ್ಲ, ಅದು ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇನ್ನೊಂದು, ನೀವು ಮಗಂದು ಲೈಫ್ ಬಗ್ಗೆ ಕಂಟ್ರೋಲ್ ಮಾಡ್ತಿದೀನಿ ಅಂದ್ರಲ್ಲ, ಅದು ಅವೇರ್ನೆಸ್ ಬಂತು ನೋಡಿ ನಿಮ್ಗೆ, ಅದು ತುಂಬಾ ತುಂಬಾ ಪ್ಲಸ್ ಪಾಯಿಂಟ್. ನಾವ್ ಮಕ್ಕಳನ್ನ 14 ವರ್ಷ ಮಾತ್ರನೇ ನಮ್ ಗೈಡ್ ಮಾಡ್ಬೇಕು. ಆಮೇಲೆ ಅವ್ರ ಸೋಲ್ ಪ್ಲಾನ್ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ. ಸೊ ನಾವ್ ಇಂಟರ್ಫಿಯರ್ ಮಾಡಿದ್ರೆ ಅದು ಮಹಾ ಪಾಪ, ನಮ್ಗೆ ಕರ್ಮ ತಿರ್ಗಾ ಸುತ್ಕೊಳುತ್ತೆ. ಯಾಕೆ ಅಂದ್ರೆ ಅವ್ರ ಜನ್ಮ ತಗೊಂಡಿರೋದು ಏನೋ ಕಲಿಯೋದಿಕ್ಕೆ, ನಾವ್ ಅದನ್ನ ತಡೆದ್ರೆ ಪಾಪ ಅವ್ರು ಇನ್ನೊಂದ್ಸತಿ ತಿರ್ಗಾ ಜನ್ಮ ತಗೊಂಡು ಅದನ್ನ ಕಲಿಬೇಕಾಗತ್ತೆ. ಸೊ ಅದು ನಮ್ಗೆ ಕರ್ಮ ಆಡ್ ಆಗುತ್ತೆ. ಇಂಟರ್ಫಿಯರೆನ್ಸ್ ಅನ್ನೋದನ್ನ ನಾವು ಯಾರದೇ ಜೀವನ ಆಗ್ಲಿ, ಮಕ್ಕಳೇ ಆಗ್ಲಿ, ತಂದೆ ತಾಯಿ ಆಗ್ಲಿ, ಯಾರ ಜೀವನದಲ್ಲೂ ಇರಬಾರ್ದು. ಗೈಡ್ಲೈನ್ಸ್, ಜಸ್ಟ್ ಗೈಡ್ಲೈನ್ಸ್ ಕೊಡ್ಬೇಕು, ತಗೊಳ್ಳೋದಾರೆ ತಗೊಳ್ತಾರೆ, ಇಲ್ದಿರ ಬಿಡ್ಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇನ್ನು ಮಾಸ್ಟರ್ಸ್ ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ, ಇನ್ನಿಬ್ರಿದ್ದಾರೆ. ಜಯಶ್ರೀ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಶಾಂತ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ವಿಲಾಸ ಮೇಡಮ್ ಅವ್ರಿಗೆ ನಮಸ್ತೆ. ಧ್ಯಾನ ಸರಿಯಾಗಿತ್ರಿ ಮೇಡಮ್. ಇವತ್ತ ಮೇಡಮ್ ಅವ್ರು ಹೇಳೋದು ಸರಿಯಾಗೈತ್ರಿ, ಎಲ್ಲಾ ಸರಿಯಾಗಿ ಹೇಳಿದ್ರು ಮೇಡಮ್ ಅವರು. ಅದು ಏಡ್ಸ್ ಬಗ್ಗೆ ಹೇಳಿದ್ರಲ್ರಿ ಮೇಡಮ್. ಏಡ್ಸ್ ರಕ್ತಲಿಂದ ಬರುತ್ತಾ ಏನು ಕರ್ಮದ್ಲಿಂದ, ಪೈಲ ಜನ್ಮದ್ ಏನ್ ಕರ್ಮದ್ಲಿಂದ ಬರುತ್ತಾ ಏನದು ಗೊತ್ತಾಗ್ಲಿಲ್ಲ ಮೇಡಮ್, ಅದಕ್ಕೆ ಕೇಳ್ಬೇಕಂತ ಮಾಡಿದೆ. ಅದು ಒಂದು ಕತೆ ಹೇಳಿದ್ದು, ಒಬ್ರ ಟೆನ್ನಿಸ್ ಪ್ಲೇಯರ್ ಬಗ್ಗೆ ಹೇಳಿದ್ದು. ಅವರು ಎಷ್ಟು ದೊಡ್ಡ ಟೆನ್ನಿಸ್ ಪ್ಲೇಯರ್ ಅಂದ್ರೆ ಎಷ್ಟೊಂದ್ರಲ್ಲಿ ಕಪ್ಸ್ ಗೆದ್ದಿದ್ದಾರೆ. ಅವ್ರಿಗೆ ಕೊನೆಯಲ್ಲಿ ಸಾಯ್ಬೇಕಾದ್ರೆ ಏಡ್ಸ್ ಇಂದ ಸತ್ರು. ಅದು ಸತ್ತಾಗ ಬ್ಲಡ್ ಅಲ್ಲಿ ಏಡ್ಸ್ ಇರೋ ಬ್ಲಡ್ ನ ಅವರು ಆಪರೇಷನ್ ಮಾಡ್ಬೇಕಾದ್ರೆ ಯೂಸ್ ಮಾಡಿರೋದಕ್ಕೆ ಅವ್ರಿಗೆ ಏಡ್ಸ್ ಬಂತು.
ಬಟ್ ಇದನ್ನ ನಾವು ಸ್ಪಿರಿಚುಯಾಲಿಟಿಯಲ್ಲಿ ನೋಡ್ಬೇಕು ಅಂದ್ರೆ ಅವ್ರ ಕರ್ಮಗಳಿತ್ತು. ಅದು ಕರ್ಮ ಇಂದಾನೆ ಆ ಕಾಯಿಲೆ ಬರೋದು, ಆ ಸಫರಿಂಗು, ಆ ಪೇನು ಎಲ್ಲಾನು ಕರ್ಮದಿಂದ. ಬಟ್ ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದ್ರೆ ಅವರು ಪ್ರಶ್ನಿಸ್ಲಿಲ್ಲ, ನನಗೆ ಯಾಕೆ ಬಂತು, ನಾನ್ ಯಾಕೆ ಇಷ್ಟು ಸಫರ್ ಮಾಡ್ತಿದ್ದೀನಿ, ದೇವ್ರು ನನ್ಗೆ ಯಾಕೆ ಹಿಂಗ್ ಕೊಟ್ರು ಅಂತ ಅವ್ರು ಕೇಳಲಿಲ್ಲ. ಯಾಕೆ ಅಂದ್ರೆ ಅವರು ಗೆದ್ದಾಗೆಲ್ಲ ಪ್ರಶ್ನಿಸ್ಲಿಲ್ವಲ್ಲ ದೇವ್ರನ್ನ. ಕಪ್ಪು ಗೆದ್ದಾಗ ನನಗೆ ಯಾಕೆ ಗೆದ್ದೆ ಅನ್ನೋದು ಖುಷಿ ಇದ್ದಾಗ ಪ್ರಶ್ನಿಸ್ಲಿಲ್ಲ. ಬಟ್ ನಾನು ಪೇನ್ ಅಲ್ಲಿ ಇರ್ಬೇಕಾದ್ರೆ ಯಾಕೆ ಪ್ರಶ್ನಿಸ್ಬೇಕು, ಏನೇ ಬಂದ್ರುನು ಅದನ್ನ ಖುಷಿಯಾಗೆ ತಗೊಳ್ಳಿ ಅಂತ ಅವರು ಒಂದು ಮೆಸೇಜ್ ಕೊಡ್ತಿದ್ದಾರೆ. ಓಕೆ ಮೇಡಮ್, ಅದೇ ನಮ್ ಪೇರೆಂಟ್ಸ್ ದಾಗ ಒಬ್ಬರಿಗೆ ಈ ತರ ಆಗಿತ್ರಿ ಮೇಡಮ್. ಅದು ಯಾವ ತರ ಬರುತ್ತೆ ಅಂತ ಕೇಳ್ಬೇಕಂತ ಇದು ಮಾಡಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೇಮಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅಭಿಲಾಷ ಮೇಡಮ್, ನಮಸ್ತೆ ನಿಮ್ಗೂನು. ನಮಸ್ತೆ. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ತುಂಬಾ ದಿನ ಆದ್ಮೇಲೆ ಮಾತಾಡ್ತಾ ಇದೀನಿ. ಮನೆ ನೆಟ್ವರ್ಕ್ ಸಿಗೋದ್ ಪ್ರಾಬ್ಲಮ್, ಅದಕ್ಕೋಸ್ಕರ ಪಾರ್ಕ್ ಅಲ್ಲಿ ಇದೀನಿ. ಕತ್ಲು ಅಂತ ಅನಿಸ್ತಾ ಇದೆ. ನಾನೊಂದು ಅನುಭವನ ಹಂಚ್ಕೋಬೇಕು ಅಂತ ಬಂದೆ. ಯಾರೋ ಹೇಳ್ತಾ ಇದ್ರಲ್ಲ, ಮುಂದೆ ಆಗೋದು ಗೊತ್ತಾಗತ್ತೆ ಅಂತ. ಅದು ಖಂಡಿತ ಕನ್ಸಲ್ಲಿ ನಮ್ಗೆ ಮಾಸ್ಟರ್ಸ್ ಹೇಳ್ಕೊಡ್ತಾರೆ. ನನಗೂ ಒಂದ್ಸಾರಿ ಮೊಬೈಲ್ ಕಳೆದೋಗಿತ್ತು. ಅದು ಹೊಸ ಮೊಬೈಲು ಗಿಫ್ಟ್ ಕೊಟ್ಟಿದ್ರು ನಂಗೆ ಬರ್ತ್ಡೇಗೆ ಅಂತ. ಒಂದ್ಸರಿ ಟ್ರೈನಲ್ಲಿ ಹೋಗೋವಾಗ ಬ್ಯಾಗ್ ಅಲ್ಲಿ ಇಟ್ಟಿರೋ ಮೊಬೈಲು ಹೆಂಗೋ ಮಿಸ್ ಆಯ್ತು. ನಾನು ಹುಡುಕ್ತಾ ಇದ್ದೆ, ತುಂಬಾ ಹುಡುಕ್ತಾ ಇದ್ದೆ. ಅಯ್ಯೋ ನನ್ ಗಿಫ್ಟ್ ಕೊಟ್ಟಿದ್ರು ಹೊಸ ಮೊಬೈಲು, ತುಂಬಾ ಕಾಸ್ಟ್ಲಿ ಮೊಬೈಲು ಅಂತ ಹುಡುಕ್ತಾ ಇದ್ದೆ. ಆಮೇಲೆ ಎಚ್ಚರ ಆಯ್ತು, ಯಾರೋ ಬಂದು ಸಮಾಧಾನ ಮಾಡ್ದಂಗಾಯ್ತು. ಕರೆಕ್ಟಾಗಿ ಅಲ್ಲಿಂದ 1 ತಿಂಗಳಿಗೆ ನಾನು ಅದನ್ನ ಮತ್ತೆ ಕೇಳಿ ಉಳಿಸ್ಕೋಬೋದಾಗಿತ್ತು. ನಾನು ಇದನ್ನ ಚರ್ಚೆ ಮಾಡ್ದೆ ರಮ್ಯಾ ಮೇಡಮ್ ಹತ್ರ. ಅವ್ರು ಹೇಳಿದ್ರು, ನೀವು ಹುಷಾರಾಗಿದ್ದಿದ್ರೆ ಉಳ್ಕೊಳ್ಳೋದು. ಅದು ನನ್ ಮಿಸ್ ಆಯ್ತು ಆ ಮೊಬೈಲ್. ಹೆಂಗ್ ಮಿಸ್ ಆಯ್ತು ಅಂದ್ರೆ, ಬ್ಯಾಗ್ ಅಲ್ಲಿ ಮಿಸ್ ಆಗ್ಲಿಲ್ಲ, ಅಂದ್ರೆ ವಾಟರ್ ಅಲ್ಲಿ ಬಿದ್ದು ಅದು ಮಿಸ್ ಆಗೋಯ್ತು. ಅದು ಮತ್ತೆ ಬರ್ಲೇ ಇಲ್ಲ. ಅದಕ್ಕೆ ಹೇಳ್ತೀನಿ, ಯಾರು ದಯವಿಟ್ಟು ಕನಸುಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಕೇಳ್ಕೊಂತೀನಿ. ಆ ಕನಸು ನಾವು ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಳ್ಕೋಬಹುದು, ಮಾಸ್ಟರ್ಸ್ ನಮ್ಗೆ ತೋರಿಸ್ತಾರೆ. ಅದ್ರಿಂದ ನಾವು ಹುಷಾರಾಗಿ ಮುಂದೆ ಆಗದ ಅನಾಹುತನ ತಡಿಬಹುದು ಅಂತ ನನ್ನ ಅನಿಸಿಕೆ ಮತ್ತೆ ಅನುಭವ. ಎಲ್ರಿಗೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ನನ್ನ ಅನುಭವ ಹಂಚ್ಕೊಳಕ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ರಿಗೂ ಥ್ಯಾಂಕ್ ಯು. ಓಕೆ ಮೇಡಮ್. ಸಾಕ ಸಮಯ ಆಗಿದೆ. ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ವೀಣಾ ಅವರು. ಸೊ ತಗೊಳ್ಳೋದಾ ಮೇಡಮ್, ಪರವಾಗಿಲ್ವಾ? ವೀಣಾ ಅವರೇ, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನಗ ಇದು ಧ್ಯಾನಕ್ ಬಂದ್ಮೇಲೆನ ಒಂದ್ ಇದೇ ರೀತಿ ಅನುಭವ ಆಯ್ತ್ರಿ ಮೇಡಮ್. ಅದಕ್ಕೆ 1 ನಿಮಿಷದೊಳಗೆ ಹೇಳ್ಬೇಕಂತ ಆಂಡ್ರೈಸ್ ಮಾಡಿದ್ದೀನಿ ಮೇಡಮ್. ಅದು ಮೇಡಮ್ ಧ್ಯಾನಕ್ ಬಂದ್ಮೇಲೆ ಮೇಡಮ್, ಬಂದ ತಕ್ಷಣ ನಾ ಧ್ಯಾನಕ್ ಬಂದೆ, ನನಗೆ ಏನಾಗಲ್ಲ, ನನ್ಗೆಲ್ಲ ಚಲೋ ಆಗತ್ತ, ಎಲ್ಲ ಸರಿ ಹೋಗುತ್ತ ಅಂತಂದ್ ಇದಿತ್ತೆ, ನಾ ಗ್ರೇಟ್ ಅಂತ ಅನ್ಕೊಳೋದ್ ಒಂದ್ ಭಾವನೆ ಐತೆ ಮೇಡಮ್. ಒಂದ್ಸರಿ ಹೊರಗಡೆ ಹೋಗ್ಬೇಕಾದ್ರೆ ಚೈನಾ ಮೇಡಮ್, ಹೊಸ ಚೈನಾ ತಗೊಂಡೈತ್ ಮೇಡಮ್. ಕಾಲ್ ಚೈನಾ ಒಂದ್ ಕಡೆಯಿಂದ ಕಳೆದು ಹೋಗ್ಬಿಡುತ್ತೆ. ಕಳೆದು ಹೋದ್ಮೇಲೆ ಮೇಡಮ್, ಅದು ಎಲ್ಲ 1-2 ಕಿಲೋಮೀಟರ್ ಎಷ್ಟು ದೂರ ಹೋಗಿ ಹುಡುಕಿದ್ನಿ ಮೇಡಮ್. ಏನು ನನಗ್ ಯಾಕೆ ಧ್ಯಾನ ಮಾಡ್ತೀನಿ, ನನಗ್ ಯಾಕೆ ಇದು ಹಿಂಗ ತರ ಆಗ್ಬೇಕು, ಹಿಂಗ್ ಯಾಕೆ ಆಗ್ಬೇಕು ಅಂತ ಹೇಳಿ ಮತ್ತೆ ಹುಡುಕಿದೀನ್ರಿ ಮೇಡಮ್, ಸಿಗ್ಲಿಲ್ಲ. ವಾಪಸ್ ಮತ್ತೆ ಅಲ್ಲೇ ದೇವಸ್ಥಾನಕ್ ಬಂದ್ನಿ ಮೇಡಮ್. ಬಂದ್ ಕುತ್ಕೊಂಡ್ ಧ್ಯಾನ ಅಂದ್ರೆ ಇದು ಏನು ಕಷ್ಟ ಬರೋದಿಲ್ಲ ಅಂತ ಏನಲ್ಲ, ಏನ್ ಕಷ್ಟ ಏನೇ ಬರ್ಲಿ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ಭಾವನೆ ಇರ್ಬಾರ್ದು, ಮತ್ತ ಹುಷಾರಾಗಿರ್ಬೇಕು. ನಾವ್ ಹುಷಾರಾಗಿದ್ರೆ ಏನ ಆಗೋದಿಲ್ಲ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಆಯ್ತ್ರಿ ಮೇಡಮ್. ಧ್ಯಾನಕ್ ಬಂದ್ 1 ತಿಂಗಳ ಆಗಿತ್ತು ಮೇಡಮ್, ಅವಾಗ ಈ ರೀತಿ ಆಗಿತ್ರಿ ಮೇಡಮ್. ಅದ್ ಹೇಳ್ಕೊಬೇಕು ಅನಸ್ತೆ ಮೇಡಮ್. ಥ್ಯಾಂಕ್ ಯು. ಅಂದ್ರೆ ಸ್ಪಿರಿಚುವಲ್ ಈಗೋ ಬೇಡ, ಹೌದ್ ಮೇಡಮ್. ಯಾವ್ದ್ರಲ್ಲೂ ಈಗೋ ಅನ್ನೋದ್ ಬೇಡ. ಎಲ್ಲ ಬಂತು, ಎಲ್ಲ ಗೊತ್ತಾಗ್ಬಿಡ್ತು ಅನ್ನೋದ್ ಬೇಡ. ಮೇನ್ ನಾವಿಲ್ಲಿ ಅವೇರ್ನೆಸ್ ಅಲ್ಲಿ ಇರ್ಬೇಕು ಅಷ್ಟೇ. ಆತರ ಮಿಸ್ಟೇಕ್ಸ್ ಆಗ್ಬಾರ್ದು. ಸ್ವಲ್ಪ ಅವೇರ್ನೆಸ್ ಅಲ್ಲಿ ಇರೋದ್ ಕಲ್ತ್ಕೊಂಡ್ಬಿಟ್ರೆ ಈ ತರದ್ದು ಮಿಸ್ಟೇಕ್ ಅವಾಯ್ಡ್ ಮಾಡಿ. ಎಸ್, ಥ್ಯಾಂಕ್ ಯು ಮಿಸ್ಟರ್ಸ್, ಥ್ಯಾಂಕ್ ಯು. ಸಾಕಷ್ಟು ಅದ್ಭುತವಾಗಿ ನಮ್ಗೆ ಇವತ್ತು ಅಭಿಲಾಷಾ ಮೇಡಮ್ ಹೇಳಿದ್ರು. ನೀವು ಎಲ್ಲ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಮೇಡಮ್, ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಅಥವಾ ಏನ್ ಮಾಡಿ? ಲಾಸ್ಟ್ ಒಂದು ಮೆಸೇಜು, ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದೇ ಸೆಲ್ಫ್ ಲವ್ ನಮ್ಮ ಪ್ರೀತಿ ಒಂದೇ ಅಲ್ಲ, ಎಲ್ಲಾನು ಒಂದೇ ತರ ಪ್ರೀತಿ ಮಾಡಿ ಆ ಬುದ್ಧ ಸ್ಥಿತಿಗೆ ಹೋಗೋಣ. ಎಲ್ರು ಹ್ಯಾಪಿಯಾಗಿ ಇರೋಣ, ಎಲ್ರು ಕಾನ್ಶಿಯಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಅವರು ಏಜ್ ಅಲ್ಲೂ ಚಿಕ್ಕವರು,
ಇತ್ತೀಚೆಗೆ ಬಂದಿರೋದು, ಆದ್ರೆ ಸೋಲು ಮೆಚೂರ್ಡ್ ಸೋಲು. ಸೊ ಹಾಗಾಗಿ ತುಂಬಾನೇ ಖುಷಿ ಆಯ್ತು ಇವತ್ತು ಮೇಡಮ್ ಬಂದು ನಮ್ ಇದ್ರಲ್ಲಿ ಸೆಷನ್ ಕೊಟ್ಟಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶ್ರೀ ಜಯ ಹೋಮ್ ಮೆಡಿಟೇಷನ್ ತಂಡದ ಪರವಾಗಿ ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತಿನ ಸೆಷನ್ ಏನ್ ಮಾಡೋಣ, ಮತ್ತೆ ನಾಳೆ ಬೆಳಗ್ಗೆ 4:30ಗೆ ಮೀಟ್ ಆಗೋಣ.